ಹರಿಹರ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದಂಥ ಆತ್ಮದೀಪಾನಂದಜಿ ಸ್ವಾಮೀಜಿಗೆ ಮಹಾರಾಜ್ ಗುರುಗಳು ವೇದಿಕೆಗೆ ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಅವರಿಗೆ ಗೌರವವನ್ನು ಕೊಡಬೇಕು ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಅಂಬೇಡ್ಕರ್ ಸರ್ ಅವರು ಕರೆದುಕೊಂಡು ಬರಬೇಕು ಅಂತ ಕೇಳ್ತಾ ಇದ್ದೇನೆ. ಮತ್ತು ಮಾಜಿ ಶಾಸಕರು ಎಚ್ ಎಸ್ ಶಿವಶಂಕರ್ ಅವರು ಹಾಗೂ ಹಾಲಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಕ್ಕರೆ ಕಾರ್ಖಾನೆಗಳ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರನ್ನು ಕೂಡ ವೀರಯ್ಯನವರು ವೇದಿಕೆಗೆ ಕರೆದುಕೊಂಡು ಬರಬೇಕು ಅಂತ ಕೇಳ್ತಾ ಇದ್ದೇನೆ. ನಮ್ಮ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಕಮಿತ್ಕರ್ ಸರ್ ಅವರನ್ನು ಸುಬ್ಬಣ್ಣ ಅವರು ವೇದಿಕೆಗೆ ಕರೆದುಕೊಂಡು ಬರಬೇಕಂತ ಕೇಳ್ತಾ ಇದ್ದೇನೆ. ಹಾಗೂ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದ ಹೊನ್ನಳ್ಳಿ ಬಾಬಣ್ಣನವರನ್ನು ಜಿ ಕೆ ಮಲ್ಲಿಕಾರ್ಜುನ್ ಅವರು ವೇದಿಕೆಗೆ ಕರೆದುಕೊಂಡು ಬರಬೇಕಂತ ಕೇಳ್ತಾ ಇದ್ದೇನೆ. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. पद्मार्कं गजानन महर्निशम् अनेकदन्तं भक्तानां एकदन्तमुपास्महे. वन्दे मातरं वन्दे मातरं सुजलां सुफलां मलयज शीतलां सस्यश्यामला वन्दे मातरं वन्दे मातरं शुभ्रज्योत्स्ना पुलकितयामिनी पुल्लकुसुमित द्रुमदलशोभिनी सुहासिनी सुमधुरभाषिणी सुखदां वरदां मातरं वन्दे मातरं वन्दे मातरं कोटि कोटि कंठ कलकल निनाद कराले कोटि कोटि भुजैधृत खर करवाले अबला के नो मा ये तो बले बहुबलधारिणी नमामि तारिणीं रिपुदलवारिणी मातरं वन्दे मातरं वन्दे मातरं तुमि विद्या तुमि धर्मा तुमि हृदि तुमि मर्मा त्वं हि प्राणा शरीरे बाहुते तुमि मा शक्ति हृदये तु
तुम्ही माँ भक्ति तोमराय प्रतिमा गढ़ी मंदिरे मंदिरे वंदे मातरम वंदे मातरम त्वं हि दुर्गा दश प्रहरण धारिणी कमला कमलदल विहारिणी वाणी विद्यादायिनी नमामि त्वां नमामि कमला अमला मतुला सुजलां सुफलां मातरं वन्दे मातरं वन्दे मातरं श्यामलां सरलां सुष्मितां भूषितां धरणीं भरणीं मातरं वन्दे मातरं वन्दे मातरं वन्दे मातरं वन्दे मातरं वन्दे मातरं भारत माता की जय जय मातरಂ ಮಾತರಂ ವಾಗಿ ಪ್ರಾರ್ಥನೆ ಮತ್ತು ಒಂದೇ ಮಾತರಂ ಗೀತೆಯನ್ನು ನಡೆಸಿಕೊಟ್ಟಂಥ ಮಾತೆಯರಿಗೆ ಹಾಗೂ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಆತ್ಮೀಯರೇ, ಒಂದೇ ಮಾತರಂ ಗೀತೆ ಅಂತಂದರೆ ನಮ್ಗೆ ಹೇಳ್ತಾ ಇದ್ರೇ ನಮಗೆ ರೋಮಾಂಚನ ಆಗುತ್ತೆ. ಇವಾಗಲೂ ಕೂಡ ಇನ್ನು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಎಷ್ಟು ಯಾವ ರೀತಿ ಪ್ರೇರಣೆ ಆಗಿರ್ಬೋದು, ಎಷ್ಟು ಜನ ಈ ಒಂದು ಗೀತೆಯಿಂದನೇ ಪ್ರೇರಣೆಯಾಗಿ ಬಲಿದಾನದಿಂದ ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ. ಆತ್ಮೀಯರೇ, ನಮ್ಮ ಘನ ಸರ್ಕಾರ ರಾಷ್ಟ್ರಗೀತೆಗೂ ಮುಂಚೆ ರಾಷ್ಟ್ರೀಯ ಗೀತೆ ಹೇಳಲೇಬೇಕು ಅಂತ ಈಗ ಕಾನೂನು ಕೂಡ ಮಾಡಿದೆ. ರಾಷ್ಟ್ರೀಯ ಗೀತೆ 3 ನಿಮಿಷ 10 ಸೆಕೆಂಡ್ ಹೇಳಿದ ನಂತರ ರಾಷ್ಟ್ರಗೀತೆಯನ್ನು ಹೇಳಬೇಕು. ಸೊ ಇನ್ನು ಮುಂದೆ ಈ ಒಂದೇ ಮಾತರಂ ರಾಷ್ಟ್ರೀಯ ಗೀತೆ ಇದೆಯಲ್ಲ, ಭಾರತದಾದ್ಯಂತ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಒಂದು ಸ್ಫೂರ್ತಿಯ ಹಾಡಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಭಾವಿಸಿದ್ದೇನೆ. ಎಲ್ಲರೂ ಕೂಡ ಹೇಳ್ತಾರೆ. ಈ ಮಾತೆಯರನ್ನು ನಾನು ನೋಡ್ತಾ ಇದ್ದರೆ ಇವರೆಲ್ಲ ನಾನು ಭಾರತ ಮಾತೆಯನ್ನು ನೋಡ್ದಂಗೆ ಆಗುತ್ತೆ. ನಿಜವಾಗ್ಲೂ ಬಹಳ ಸುಂದರವಾಗಿ ಹೇಳಿದಿರಿ. ಇನ್ನೊಮ್ಮೆ ನಿಮಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಬಂದಂಥ ಅತಿಥಿಗಳು ಹಾಗೂ ತಮ್ಮನ್ನು ಕೂಡ ಸ್ವಾಗತ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಆರ್ ಕಾಂತರಾಜ್ರವರು. ಶುಭ ಸಂಜೆ. 3 ಸಲ ಒಂದೇ ಒಂದೇ ಒಂದೇ. ಗಾಂಧಿ ಮೈದಾನದಲ್ಲಿ ನೀವು ಜೋರಾಗಿ ಕೂಗಿದಾಗ ಇನ್ನೂ ರಾಷ್ಟ್ರಗೀತೆ ಅಂತ ಅನೌನ್ಸ್ ಆಗಿರಲಿಲ್ಲ. ಇವಾಗ ರಾಷ್ಟ್ರಗೀತೆ ಅಂತ ನೀವು ಕೂಗಿದ್ದಕ್ಕೆ ಅನೌನ್ಸ್ ಆಗಿದೆ. ಆದ್ದರಿಂದ ಇನ್ನೂ ಜೋರಾಗಿ ಕೂಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದೇ ಒಂದೇ ಒಂದೇ. ಧನ್ಯವಾದಗಳು. ಎಲ್ಲರಿಗೂ ಶುಭ ಸಂಜೆ. ನಾನು ಅವತ್ತೊಂದು ಮಾತು ಹೇಳಿದೆ ಫಸ್ಟು, ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಎ ಜಾಯ್ ಫಾರ್ ಎವರ್ ಅಂತ ಬರೆದಿಟ್ಕೊಳ್ಳಿ. ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಎ ಜಾಯ್ ಫಾರ್ ಎವರ್ ಅಂತ. ಆ ಮಾತು ಆ ಕಾರ್ಯಕ್ರಮ ಆದಮೇಲೆ ಸತ್ಯ ಆಯಿತು ಆಗಲಿಲ್ವಾ? ಇವತ್ತು ಕೂಡ ಅದನ್ನ ಸತ್ಯ ಮಾಡ್ತಿರೋ ಮಾಡಲ್ವಾ? ಧನ್ಯವಾದಗಳು. ಸನಾತನ ಸಿಂಧು ಹರಿಹರದ ಆಶ್ರಯದಲ್ಲಿ ಒಂದೇ ಮಾತರಂ 150 ವರ್ಷದ ಸಮಾರಂಭವನ್ನು ಯಶಸ್ವಿಯಾಗಿ ಎಲ್ಲರ ಸಹಕಾರದಿಂದ ಮಾಡಿದ್ದೀವಿ. ಇವತ್ತು ಅದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತಮ್ಮೆಲ್ಲರಿಗೂ ಧನ್ಯತೆಯನ್ನು ಅರ್ಪಿಸೋಕ್ಕೋಸ್ಕರ ಮಾಡಿಕೊಂಡಿರೋ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಲು ಪರಿಚಯ ಮಾಡಲು ನನಗೆ ಅವಕಾಶ ಕೊಟ್ಟಿದ್ದಾರೆ.
ಈ ಅವಕಾಶ ಕೊಟ್ಟಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಸಿಂಪಲ್ ಲಿವಿಂಗ್ ಐ ಥಿಂಕಿಂಗ್ ನಮ್ಮ ಅಧ್ಯಕ್ಷರು ಡಾಕ್ಟರ್ ಕಮಿತ್ಕರ್ ಅವರ ಒಂದು ಪರಿಪಾಠ. ಸಾಮಾನ್ಯ ಮನುಷ್ಯರಂತೆ ಇದ್ದು ಬರೇ ಅವರ ಚಿಂತನೆ ದೇಶಕ್ಕಾಗಿ. ಇದಂ ಶರೀರಂ ಪರ ಉಪಕಾರಾರ್ಥೆ. ಅವರ ಶರೀರವನ್ನು ಬೇರೆಯವರ ಉಪಯೋಗಕ್ಕೋಸ್ಕರನೇ ಉಪಯೋಗಿಸ್ತಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಸ್ವಾಗತ ಸುಸ್ವಾಗತ. ಹೊನ್ನಳ್ಳಿ ಬಾಬಣ್ಣವರು ನಮ್ಮ ಗೌರವಾಧ್ಯಕ್ಷರು, ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಕ್ಷೇತ್ರದ MLA ಅವರಾದಂಥ BP ಹರೀಶ್ ಅವರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ನೆಚ್ಚಿನ ನಾಯಕರು ಸಹೋದರರು ಮಾಜಿ MLA ಅವರಾದಂಥ HS ಶಿವಶಂಕರ್ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಪೂಜ್ಯ ಸ್ವಾಮಿ ಆತ್ಮ ದೀಪಾನಂದಜಿ, ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ, ಆತ್ಮ ದೀಪಾನಂದ. ಆತ್ಮ ದೀಪಾನಂದಜಿ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯ ಸ್ವಾಮಿ ಆತ್ಮಾನಂದ ದೀಪಾನಂದಿ ಮಹಾರಾಜರು ರಾಮಕೃಷ್ಣ ಮಿಷನ್ ವಿವೇಕಾನಂದ ಆಶ್ರಮ ಹರಿಹರದ ಅಧ್ಯಕ್ಷರು. ಅವರು ರಾಮಕೃಷ್ಣ ಮಠ ಮತ್ತು ಮಿಷನ್ನಿನ 15ನೇ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀಮದ್ ಸ್ವಾಮಿ ಆತ್ಮಾನಂದಜಿ ಮಹಾರಾಜ್ ಅವರಿಂದ ದೀಕ್ಷೆಯನ್ನು ಪಡೆದು ಶ್ರೀ ಸ್ವಾಮಿ ವಿವೇಕಾನಂದರ, ಶ್ರೀ ರಾಮಕೃಷ್ಣ ಪರಮಹಂಸರ ಹಾಗೂ ಶ್ರೀ ಮಾತೆ ಶಾರದೇವಿಯವರ ಜೀವನ ಮತ್ತು ಸಂದೇಶಗಳಿಂದ ಪ್ರಭಾವಿತರಾಗಿ 2004ರಲ್ಲಿ ರಾಮಕೃಷ್ಣ ಆಶ್ರಮದ ಹುಬ್ಬಳ್ಳಿ ಶಾಖೆಯನ್ನು ಸೇರಿದರು. ಸ್ವಾಮಿ ವಿವೇಕಾನಂದರ ಆತ್ಮೋನು ಮೋಕ್ಷದಂ ಜಗದಿತ್ತಯಚ್ ಮತ್ತು ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್. ಯಾರು ಸ್ವಾರ್ಥಕ್ಕಾಗಿ ಬದುಕ್ತಾರೋ, ಬೇರೆಯವ್ರಿಗೋಸ್ಕರ ಬದುಕಲ್ವೋ, ಅವ್ರು ಬದುಕಿದ್ದು ಸತ್ತಂಗೆ ಅಂತ ಅರ್ಥ. ದೇಹ ಉದ್ದೇಶವನ್ನು ಇಟ್ಕೊಂಡು ಅವರು ಈ ಸನ್ಯಾಸವನ್ನು ಸ್ವೀಕರಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ ಸುಸ್ವಾಗತ. ನಾನವತ್ತು ರತ್ನಂ ಸಮಾಗಜತಿ ಕಾಂಚನೇನ ಅಂತ ಹೇಳಿದ್ದೆ. ನೀವೆಲ್ಲರೂ ರತ್ನ, ಮುತ್ತು, ಅವಳ, ವಜ್ರ, ವೈಡೂರ್ಯ, ನೀಲ, ಪಚ್ಚೆ. ನಾನು ಹೇಳಿದ ದಿವಸದಿಂದ ಬಂಗಾರದ ರೇಟ್ ಅವತ್ತು ಭಾಳ ಹೈಯೆಸ್ಟಿಗೆ ಹೋಗಿದೆ ಅಲ್ವಾ? ನಿಮ್ಮದು ಕಾಲ್ಗುಣನೋ ಚಕ್ರವರ್ತಿ ಸೂಲಿಬೇರೆ ಕಾಲ್ಗುಣನೋ ಗೊತ್ತಿಲ್ಲ, ಈಗ ಕಮ್ಮಿ ಆಗಿದೆ. ಬಹುಶಃ ಮತ್ತು ನಿಮ್ಮ ಕಾಲ್ಗುಣದಿಂದ ಇವತ್ತಿಂದ ಜಾಸ್ತಿ ಆಗ್ಬೋದೇನೋ ಅಂತ ಆಶಿಸ್ತೇನೆ. ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಪಂಚರತ್ನಗಳು 5 ಜನ ಗುರುಗಳು, ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ನಮ್ಮ ನವರತ್ನಗಳು ಸನಾತನ ಸಿಂಧು ಕಾರ್ಯಕ್ರಮದ ಎಲ್ಲ ಸಂಸ್ಥೆಯ ಸಂಸ್ಥಾಪಕರು, ನಿರ್ದೇಶಕರ ಮಂಡಳಿಯವರು ಕೂಡ ಸ್ವಾಗತ ಸುಸ್ವಾಗತ. ನಮಗೆ ಈ ಕಾರ್ಯಕ್ರಮ ಮಾಡೋಕ್ಕೆ ಬಹಳಷ್ಟು ಜನ ದಾನಿಗಳು ಸಹಾಯ ಮಾಡಿದ್ದಾರೆ. ಸಮಯದ ಅಭಾವದಿಂದ ಎಲ್ಲರ ಹೆಸರನ್ನು ಹೇಳಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗೆ ಅತಿಯಾದ ಗಣ್ಯರು ಕೂಡ ಆಗಮಿಸಿದ್ದಾರೆ. ಸಮಯದ ಅಭಾವದಿಂದ ಅವ್ರ ಹೆಸರನ್ನು ಹೇಳೋಕ್ಕಾಗ್ತಾಯಿಲ್ಲ. ಅವ್ರಿಗೋಸ್ಕರ ಇದು DV ಗುಂಡಪ್ಪ ಅವರ ಮಂಕುತಿಮ್ಮನ ಕಗ್ಗ. ತ್ಯಜಿಸಿ ಭುಜಿಸಲ್ ಕಲೆತವನೇ ಈ ಜಗಕ್ಕೆ ಯಜಮಾನ, ನಿಜ ಕುಂಕ್ಷಲ್ ಮೊದಲು ಮನೆ ತಾಯಿಗೆ ಭಜಿಸು ಆ ರೊತವ ಮಂಕುತಿಮ್ಮ ಅಂತ. ಅರ್ಥ, ಮನೆಯಲ್ಲಿ ತಾಯಿ ಆದವಳು ಅಥವಾ ಹೆಂಡತಿ ಆದವಳು ದಿನ ಅಡುಗೆ ಮಾಡ್ತಾಳೆ. ಅವಳು ಎಲ್ಲ ಪದಾರ್ಥಗಳನ್ನ ಹಾಕ್ಬೇಕಾರೆ ವಾಸನೆಯಿಂದನೇ ಅವತ್ತಿನ ಅಡುಗೆ ಎಷ್ಟು ಮಾರ್ಕ್ಸ್ ಅಂತ ಗೊತ್ತಾಗ್ಬಿಡುತ್ತೆ. ಔಟ್ ಆಫ್ ಔಟ್ ಅಂತ ಗೊತ್ತಾಗಿದ್ದ ದಿವಸ ಅವಳಿಗೆ ಗೊತ್ತಾಗುತ್ತೆ, ಇವತ್ತು ನಾನು ಉಪವಾಸನೇ ಇರಬೇಕು, ನನಗೇನು ಉಳಿಯಲ್ಲ ಅಂತ. ಅವಳು ರುಚಿ ನೋಡಿದಾಗ ಇವತ್ತು ಟೇಸ್ಟ್ ಭಾಳ ಚೆನ್ನಾಗಿದೆ, ನನ್ನ ಮಕ್ಕಳು ಗಂಡ ನನಗೇನು ಉಳಿಸಲ್ಲ ಅಂತ ಗೊತ್ತಿರುತ್ತೆ. ಯಾವ ತಾಯಿನೇ ಆಗಲಿ, ಯಾವ ಹೆಂಡತಿನೇ ಆಗಲಿ ನನಗೆ ಉಳಿಯಲ್ಲ ಅಂತ ತೆಗ್ದಿಟ್ಕೊಳಲ್ಲ. ಗಂಡ ಚೆನ್ನಾಗಿದೆ ಅಂದರೆ ಇನ್ನೊಂದು ಸ್ವಲ್ಪ ತಗೊಳ್ರಿ ಅಂತ ಕೊಡ್ತಾಳೆ. ಮಕ್ಕಳು ಅಮ್ಮ ಚೆನ್ನಾಗಿದೆ ಅಂದರೆ ತಿನ್ನು ಅಂತಾರೆ. ಕೊನೆಗೆ ಒಂದು ಲೋಟ ನೀರು ಕುಡಿದು ಮಲಗ್ತಾರೆ ಹೊರತು ಯಾರೂ ತಮ್ಮ ಪಾಲನ್ನು ಮೊದಲೇ ತೆಗ್ದಿಡಲ್ಲ. ತ್ಯಜಿಸಿ ಭುಜಿಸಲ್ ಕಲಿತವನೇ ಈ ಜಗಕ್ಕೆ ಯಜಮಾನ. ನಮಗೆ ದಾನ ಕೊಟ್ಟಂಥ ದಾನಿಗಳಿಗೆ ಇದನ್ನು ಅರ್ಪಿಸ್ತಾ ಇದ್ದೇನೆ. ಹಂಗೆ
ಭಾಳಷ್ಟು ಜನ ನಮಗೆ ಪರೋಕ್ಷವಾಗಿ ಸಹಾಯ ಮಾಡಿದ್ದಾರೆ. ಅಳಿಲು ಸೇವೆ ಮರಳು ಭುಕ್ತಿ. ರಾಮಾಯಣದಲ್ಲಿ ಶ್ರೀರಾಮಚಂದ್ರ ರಾಮಸೇತು ಕಟ್ಟುವ ಕಾರ್ಯದಲ್ಲಿದ್ದಾಗ ವಾನರ ಸೇನೆ ಕಲ್ಲನ್ನು ಸಮುದ್ರಕ್ಕೆ ಹಾಕ್ತಾ ಇರುತ್ತೆ. ಅಳಿಲುಗಳು ಬರ್ತವೆ. ಅಳಿಲುಗಳು ಬಂದ ತಕ್ಷಣ ಮಂಗುಗಳೆಲ್ಲ ನಗ್ತವೆ, ನೀವೇನು ಮಾಡ್ತೀರಾ, ಇಷ್ಟಿಷ್ಟೇ ಇದ್ದೀರಾ, ಏನೇನು ಮಾಡ್ತೀರಾ, ಹೋಗ್ರಿ ಅಂತ. ರಾಮ ಲಕ್ಷ್ಮಣ ಇಬ್ಬರು ಮುಖ ನೋಡಿ ಮಾಡ್ರಿ ಅಂತಾರೆ. ಎಲ್ಲ ಅಳಿಲುಗಳು ಸಮುದ್ರದೊಳಗೆ ನೀರೊಳಗೆ ಮುಳುಗಿ ಮರಳಲ್ಲಿ ಹೊರಳಾಡಿ ಆ ಮರಳನ್ನೆಲ್ಲ ತಂದು ಆ ಕಲ್ಲಿನ ಸಂದಿಯೊಳಗೆ ತಮ್ಮ ದೇಹನ ಅಲ್ಲಾಡಿಸಿ ಆ ಮರಳನ್ನು ಗ್ಯಾಪನ್ನು ತುಂಬಿಸ್ತಾರೆ. ಅದಕ್ಕೆ ಅಳಿಲು ಸೇವೆ ಮರಳು ಭುಕ್ತಿ. ನಮ್ಮಲ್ಲಿ ಭಾಳಷ್ಟು ಜನ ಕಾರ್ಯಕರ್ತರು ಅಳಿಲು ಸೇವೆ ಮರಳು ಭುಕ್ತಿಯನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಈ ಸಭಾಂಗಣವನ್ನು ಬಿಟ್ಟುಕೊಟ್ಟಂಥ ಓಂಕಾರ ಮಠದ ಎಲ್ಲ ನಿರ್ದೇಶಕ ಮಂಡಳಿಗೂ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಆರ್ ಕಾಂತರಾಜರವರು ಸ್ವಾಗತ ಮತ್ತು ಅತಿಥಿಗಳ ಮತ್ತು ಪೂಜ್ಯರ ಪರಿಚಯವನ್ನು ಅತಿ ವಿಸ್ತಾರವಾಗಿ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಆತ್ಮೀಯರೇ, ಜನವರಿ 18ರಂದು ಗಾಂಧಿ ಮೈದಾನದಲ್ಲಿ ವಂದೇ ಮಾತರಂ ಗೀತೆಯ 150ನೇ ವರ್ಷದ ಸಂಭ್ರಮಾಚರಣೆಯ ಕಾರ್ಯಕ್ರಮದಲ್ಲಿ ಹಲವಾರು ಎಲ್ಲರೂ ಭಾಗವಹಿಸಿದ್ವಿ. ಅಭೂತಪೂರ್ವ ಯಶಸ್ವಿಯನ್ನು ಕಂಡಿತು. ಆ ಒಂದು ಯಶಸ್ವಿ ಕಾರ್ಯಕ್ರಮದ ವಿಚಾರವಾಗಿ ಪ್ರತಿಯೊಬ್ಬ ಗಾಯಕರು ಒಂದು 10 ಜನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಅವರೇ ಹೆಸರು ಕೊಟ್ಟಿರೋದು. ಅವರ ಅನಿಸಿಕೆಗಳನ್ನು ದಯವಿಟ್ಟು ವೇದಿಕೆಗೆ ಮೇಲೆ ಬಂದು ಹಂಚ್ಕೋಬೇಕಂತ ಕೇಳ್ತಾ ಇದ್ದೇನೆ. ಅವರು ಒಬ್ಬೊಬ್ಬರ ಹೆಸರು ಹೇಳ್ತೀನಿ. ಅವರೇ ಇಲ್ಲಿ ದಯವಿಟ್ಟು ಬಂದು ಅವರ ಅನಿಸಿಕೆಗಳನ್ನು ಒಂದು 2 ನಿಮಿಷದಲ್ಲಿ ಹಂಚ್ಕೊಳ್ಬೇಕು. ಶ್ರೀ ಅಣ್ಣಪ್ಪ ಆಚಾರ್. ಎಲ್ಲರಿಗೂ ನಮಸ್ಕಾರ. ಸನಾತನ ಸಿಂಧು ಹರಿಹರ ವಂದೇ ಮಾತರಂ ಗೀತೆ ಜನವರಿ 18ರಂದು ಸಂಗೀತ ಶಿಕ್ಷಕರು ನಮಗೆ ಭಾಳ ಅಚ್ಚುಕಟ್ಟಾಗಿ ವಂದೇ ಮಾತರಂ ಗೀತೆಯಲ್ಲಿರುವ ತತ್ವಗಳನ್ನು ಉಣಬಡಿಸಿದರು. ಆ ಗೀತೆಯ ತತ್ವದಂತೆ ನಾವೆಲ್ಲರೂ 150 ಮಹಿಳೆಯರು ಹಾಗೂ ಸುಮಾರು 20 ಪುರುಷರು ಸೇರಿ ವಂದೇ ಮಾತರಂ ಗೀತೆಯನ್ನು ಯಶಸ್ವಿಯಾಗಿ ಅವರ ಮೂಲಕ ಹಾಡಿದ್ದೆವು. ಇದು ಹರಿಹರದ ನಮ್ಮೆಲ್ಲ ಜನತೆಗೂ ಖುಷಿ ತಂದಿದೆ ಎಂದು ಭಾವಿಸುತ್ತೇನೆ. ಈ ಗೀತೆಯು ರಾಷ್ಟ್ರೀಯ ಗೀತೆ. ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿದು ಇಡೀ ಜನತೆ ಇದನ್ನು ಶ್ರದ್ಧಾ ಭಕ್ತಿಯಿಂದ ಹಾಡಬೇಕೆಂದು ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರಗಳು. ವಂದೇ ಮಾತರಂ ಗೀತೆಯ ಗಾಯಕರು ಶ್ರೀ ಅಣ್ಣಪ್ಪ ಆಚಾರ್ಯ ಅವರಿಗೆ ಧನ್ಯವಾದಗಳು. ಮತ್ತೋರ್ವ ಗಾಯಕರಾದ ಶ್ರೀಮತಿ ಅಂಜು ಸುರೇಶ್ರವರು ಕೂಡ ಅವರ ಅನಿಸಿಕೆಗಳನ್ನು ಹಂಚಿಕೋಬೇಕಂತ ನಾನು ಕೇಳ್ತಾ ಇದ್ದೇನೆ. ಅಂಜು ಸುರೇಶ್ರವರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಂಬೇಡ್ಕರ್ ಸರ್, ಸುಮನಮ್ಮ, ಆಮೇಲೆ ನಾಗಮಣಿ ಶಾಸ್ತ್ರಿ ಅಮ್ಮಂಗೆ ನನ್ನ ಭೂತಪೂರ್ವವಾಗಿ ಧನ್ಯವಾದಗಳು ಸಲ್ಲಿಸ್ತೀನಿ. ಅದೇ ರೀತಿ ನಮಗೆ ಹಾಡು ಹೇಳಿಕೊಟ್ಟಿರೋರು ಮಾಧುರಿ ಗುರುಗಳು, ಅವರಿಗೆ ಕೋಟಿ ನನ್ನ ಧನ್ಯವಾದಗಳು. ಅದೇ ರೀತಿ ಬೇರೆ ಗುರುಗಳು ನಮಗೆ ಹಾಡು ಹೇಳಿಕೊಟ್ಟಿರೋ ಅವ್ರಿಗೂ ನನ್ನ ಧನ್ಯವಾದ ಸಲ್ಲಿಸ್ತೀನಿ. ನಾನು ಒಂದು ಭಾರತೀಯ ಅಂತ ನನಗೆ ತುಂಬ ಹೆಮ್ಮೆ ಇದೆ. ಈ ದೇಶಕ್ಕಾಗಿ ನಾನು ಒಂದು 2 ನುಡಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೋನೆ ಕಿ ಚಿಡಿಯಾ ಕರತಿ ಹೈ ಬಸೇರಾ, ವೋ ಭಾರತ ದೇಶ ಮೇರಾ, ವೋ ಭಾರತ ದೇಶ ಹೈ ಮೇರಾ. ಜೈ ಹಿಂದ್, ಕರ್ನಾಟಕ, ವಂದೇ ಮಾತರಂ. ಧನ್ಯವಾದಗಳು. ಎಲ್ಲರಿಗೂ ವಂದಿಸುತ್ತಾ, ಈ ವಂದೇ ಮಾತರಂ ಗೀತೆ ಭಾರತದ ಸ್ವಾತಂತ್ರ್ಯದ ಹೋರಾಟದ ಸಮಯದಲ್ಲಿ ತುಂಬ ಕಿಚ್ಚು ಹೊತ್ತಿಸಿದ ಸಂಕೇತವಾಗಿರುವ ಇದು ಪವಿತ್ರ ಗೀತೆ. ಈ ಪವಿತ್ರ ಗೀತೆ ನೀಡಿದ ನಮಗೆ ಬಂಕಿಮಚಂದ್ರ ಚಟರ್ಜಿಯವರಿಗೆ ಮೊದಲನೇದಾಗಿ ಕೋಟಿ ನಮನಗಳು. ಈ ಒಂದು ಗೀತೆಯಲ್ಲಿ ದುರ್ಗೆ
ಮತ್ತು ಲಕ್ಷ್ಮಿಯರನ್ನು ಆರಾಧಿಸುವಂಥ ಗೀತೆ ಆಗಿದೆ. ಇದು ಬರೀ ಒಂದು ಸರಳ ಗೀತೆ ಅಲ್ಲ, ಇದು ರಾಷ್ಟ್ರೀಯತೆಯನ್ನು ಎತ್ತಿ ಹಿಡಿಯುವಲ್ಲಿ ಪ್ರಮುಖವಾಗಿದೆ. ಇದು ಒಂದು ಅದ್ಭುತವಾದ ಕಾವ್ಯ. ಈ ಕಾವ್ಯವನ್ನು ನಮಗೆ ಹೇಳಲಿಕ್ಕೆ ಅವಕಾಶ ಕೊಟ್ಟಂತಹ ಸನಾತನ ಸಿಂಧು ಹರಿಹರ ಇವರಿಗೂ, ಹಾಗೂ ಇದು ತುಂಬ ಸುಶ್ರಾವ್ಯವಾಗಿ, ಲಯಬದ್ಧವಾಗಿ, ಕ್ರಮಬದ್ಧವಾಗಿ ಮೂಡಿಬರಲು ಕಾರಣವಾದಂತಹ ನಮ್ಮ ಸಂಗೀತ ಗುರುಗಳಿಗೂ ವಂದಿಸುತ್ತಾ ಈ ನನ್ನ ಅನಿಸಿಕೆ ಅಭಿಪ್ರಾಯನ ಮುಗಿಸ್ತಾ ಇದ್ದೇನೆ. ವಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕೀ. ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ನಮಸ್ಕಾರಗಳು. ಹಾಗೆ ಸನಾತನ ಸಿಂಧುವಿನ ಪ್ರತಿಯೊಬ್ಬ ಸದಸ್ಯರಿಗೂ ನನ್ನ ನಮಸ್ಕಾರಗಳು. ಈ ಒಂದು ಕಾರ್ಯಕ್ರಮವನ್ನು ಹಾಡಬೇಕಂತ ಹೇಳಿ ಯಾವಾಗ ಜಯಶ್ರೀ ಮ್ಯಾಮ್ ಹೇಳಿದ್ರು ಅವಾಗ ತುಂಬ ಖುಷಿಯಾಗಿತ್ತು. ಯಾಕಂದರೆ ನಾವು ಸ್ಕೂಲಲ್ಲಿ, ಕಾಲೇಜಸ್ಸಲ್ಲಿ ಇದನ್ನು ಹಾಡುವಾಗ ಬರೀ ಒಂದು ಚರಣವನ್ನು ಮಾತ್ರ ಹಾಡ್ತಾ ಇದ್ವಿ. ಇವಾಗ ಪೂರ್ತಿಯಾಗಿ ಈ ಒಂದು ಗೀತೆಯನ್ನು ಕಲಿಯುವಂತಹ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ ಅನ್ನೋದು ಸಿಕ್ಕಿದೆ. ಹಾಗೆಯೇ ಅಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಒಂದು ಯಶಸ್ವಿ ಆಗಬೇಕಂತ ಹೇಳಿದರೆ ಬರೀ ಪ್ರಾಕ್ಟೀಸ್ ಅಲ್ಲ, ಈವನ್ ಪ್ರೆಸೆಂಟೇಷನ್ ಕೂಡ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ರವಿ ಸರು ನಮಗೆ ನೀಟಾಗಿ ನಿಂತ್ಕೊಂಡ್ಬಿಟ್ಟು ಹೇಗೆ ನಿಂತ್ಕೊಳ್ಬೇಕು, ಹೇಗೆ ಹಾಡಬೇಕಾದ್ರೆ ನಮ್ಮ ಒಂದು ಯಾವ ಥರ ನಾವು ಶಿಸ್ತುಬದ್ಧವಾಗಿ ಇರಬೇಕಂತ ಕೂಡ ಅಲ್ಲಿ ಹೇಳಿದ್ರು. ಇದಕ್ಕೋಸ್ಕರ ಶ್ರಮ ಪಡಿಸುವಂತಹ ಎಲ್ಲ ಶಿಕ್ಷಕ ವೃಂದರಿಗೂ ಸಹ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು. ಗಣ್ಯರಿಗೂ ನಾನು ನಮಸ್ಕಾರ ಹೇಳ್ತಾ, ಈ ಒಂದು ಕಾರ್ಯಕ್ರಮನ ಸನಾತನ ಸಿಂಧು ಹರಿಹರ ಈ ಥರ ಕಾರ್ಯಕ್ರಮ ನಿಜವಾಗ್ಲೂ ನಡೀತಿರೋ ತುಂಬ ಬಹಳ ಖುಷಿ ತಂದಿತ್ತು. ಈಗ ಆರ್ಕೆಸ್ಟ್ರಾ ಅದು ಇದು ಇಂತೆಲ್ಲ ಕಾರ್ಯಕ್ರಮ ನಡೀತಾ ಇರ್ತವೆ, ಅದು ತುಂಬ ಜನ ಹೋಗ್ತಾರೆ. ಬಟ್ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಮಹಿಳೆಯರು 105 ಜನ ಮಹಿಳೆಯರು ಸೇರಿ ಒಂದೇ ಸತಿ ಎಲ್ಲ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದು ನಿಜವಾಗ್ಲೂ ಇದಕ್ಕೆ ಎಲ್ಲರದ್ದು ತುಂಬ ಪ್ರೇರಣೆ. ಆಮೇಲೆ ಇನ್ನು ಮುಂದಿರೋಂಥ ನಮ್ಮ ಪೀಳಿಗೆ ಇರ್ಬೋದು, ನಾವಿರ್ಬೋದು, ದೇಶಕ್ಕೋಸ್ಕರ ಎಷ್ಟು ನಮಗೆ ಒಂಥರ ನಿಜವಾಗ್ಲೂ ಇದ್ರದ್ದು ಅರ್ಥಗಳು ನಮ್ಗೆ ಗೊತ್ತಿರಲಿಲ್ಲ. ಈ ಕಾರ್ಯಕ್ರಮ ಬಂದಮೇಲೆ ನಮಗೆ ಇಷ್ಟೆಲ್ಲ ಇದರಲ್ಲಿ ಇದೆ ಅಂತ ಗೊತ್ತಿತ್ತು. ಆಮೇಲೆ ಇವತ್ತು ಇನ್ನೊಂದು ವಿಶೇಷ ಏನಂದರೆ, ಈ ಕಾರ್ಯಕ್ರಮ ಇದು ತಿಳ್ಕೊಂಡು ಇವತ್ತೇ ಗೌರ್ಮೆಂಟ್ ಅನೌನ್ಸ್ ಮಾಡಿದ್ದು, ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ರಾಷ್ಟ್ರಗೀತೆಯಾಗಿ ಇದು ಮಾಡಬೇಕಾಗಿದ್ದು. ಅದಕ್ಕೂ ನಿಜವಾಗ್ಲೂ ಎಲ್ರಿಗೂ ಭಾಳ ಖುಷಿ ಆಗ್ತಾಯಿದೆ ಎಲ್ರಿಗೂ. ಇದು ಕೇಂದ್ರ ಸರ್ಕಾರಕ್ಕೂ ನಾವು ನಮ್ಮ ಒಂದು ವೇದಿಕೆ ಪರವಾಗಿ ಇದು ಮಾಡೋಣಂತೆ. ಹಾಗೆ ಈ ಥರ ಕಾರ್ಯಕ್ರಮ ಸನಾತನ ಸಿಂಧುವರು ಹೀಗೆ ನಡೆಸ್ಕೊತ ಹೋಗಲಿ. ಎಲ್ಲ ಕಾರ್ಯಕರ್ತರು ನಿಜವಾಗ್ಲೂ ತುಂಬ ಇದಕ್ಕೆ ಎಫರ್ಟ್ ಹಾಕಿದ್ದಾರೆ. ಇದೇ ಥರ ಕಾರ್ಯಕ್ರಮ ಚೆನ್ನಾಗಿ ಇನ್ನೂ ಥರ ನಡೀತಾ ಹೋಗಲಿ ಅಂತ ನನ್ನ ಒಂದು ಹಾಕಬೇಕು. ಧನ್ಯವಾದಗಳು. ವೇದಿಕೆ ಮೇಲೆ ಉಪಸ್ಥಿತರಕ್ಕಂಥ ಗಣ್ಯಾತಿ ಗಣ್ಯರಿಗೂ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಸಹೋದರ ಸಹೋದರಿಗೂ ನನ್ನ ನಮಸ್ಕಾರಗಳು. ಜನವರಿ 18ರಂದು 150ರ ಒಂದೇ ಮಾತರಂ ಸಂಭ್ರಮಾಚರಣೆಯ ಅಂಗವಾಗಿ ಹಮ್ಮಿಕೊಂಡ ಕಾರ್ಯಕ್ರಮ ತುಂಬ ಅದ್ಭುತವಾಗಿಯೇ ಮೂಡಿಬಂತು ಅಂತ ಹೇಳ್ಬೋದು. ಆ ಒಂದು ಕಾರ್ಯಕ್ರಮದ ಪರಿಶ್ರಮದ ಹಿಂದೆ ಬಹು ಜನರ ಪಾತ್ರ ಇದೆ. ಮತ್ತು ಒಂದೇ ಮಾತರಂ ನನ್ನ ಅಭಿಪ್ರಾಯದಲ್ಲಿ ಇದು ಒಂದು ಗೀತೆ ಮಾತ್ರ ಅಲ್ಲ, ಇದು ಒಂದು ದೇಶಭಕ್ತಿಯ ಸಂಕೇತ ಅಂತಲೇ ಹೇಳ್ಬೋದು. ಇದು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಲಕ್ಷಾಂತರ ಭಾರತೀಯರ ಜೀವನಾಡಿಗಳಲ್ಲಿ ಮತ್ತು ಲಕ್ಷಾಂತರ ಜನರ ಮನದಲ್ಲಿ ಕಿಚ್ಚನ್ನು ಎಬ್ಬಿಸ್ತಕ್ಕಂಥ ಒಂದು ಮಂತ್ರಘೋಷ ಎಂಬುದನ್ನು ಸುಲಿಬೆಲೆಯವರ ಒಂದು ಮಾತುಗಳಲ್ಲಿ ನಾವು ಕೇಳಿದ್ವಿ ಅಂದಿನ ಸಂದರ್ಭದಲ್ಲಿ. ಈ ಒಂದು ಗೀತೆಯನ್ನು ನಮಗೆ ಆಡಲಿಕ್ಕೆ ಅವಕಾಶ ಕೊಟ್ಟಂಥ ಮತ್ತು ಈ ಒಂದು ಗೀತೆ 150 ಕಂಠಗಳಲ್ಲಿ ಇರೋದನ್ನು ಏಕಕಂಠವಾಗಿ ಪ್ರತಿಬಿಂಬಿಸ್ತಕ್ಕಂಥ ಕೀರ್ತಿ ನಮ್ಮ ಸಂಗೀತ ಶಿಕ್ಷಕರದಾಗಿತ್ತು. ಆ ಎಲ್ಲ ಶಿಕ್ಷಕರಿಗೂ ಕೂಡ ನನ್ನ ಧನ್ಯವಾದಗಳು. ಮತ್ತು ಇದು ಗೀತೆನ ಹಾಡೋದು ಅಷ್ಟೇ ಅಲ್ಲ, ಬೇರೆ ವ್ಯವಸ್ಥೆಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈಗ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ನನ್ನ ಧನ್ಯವಾದಗಳನ್ನ ಹೇಳಿಕೆ ಇಷ್ಟಪಡ್ತೀನಿ. ನನ್ನ 2 ಮಾತುಗಳಿಗೆ ತೊದಲು ನುಡಿಗಳಿಗೆ ಪೂರ್ಣ ವಿರಾಮ ಕೊಡ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಂದೇ ಮಾತರಂ ರಾಷ್ಟ್ರಗೀತೆಯನ್ನು ಶ್ರೀ ಬಂಕಿಮ್ ಚಂದ್ರ ಚಟರ್ಜಿಯವರು 150ನೇ ವರ್ಷಗಳಾಗಿದ್ದಾವೆ. ಈ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಸನಾತನ ಸಿಂಧು ಸಂಸ್ಥೆಯವರು ಏರ್ಪಡಿಸಿರುತ್ತಾರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲು ಪ್ರೇರಣೆಯಾದ ಈ ರಾಷ್ಟ್ರಗೀತೆಯನ್ನು ಹಾಡಲು ನಮ್ಮೆಲ್ಲರಿಗೂ ಸುವರ್ಣ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಭಾರತಾಂಬೆಯನ್ನು ಇನ್ನೂ ಹೆಚ್ಚು ಗೌರವವಾಗಿ ದೇಶಭಕ್ತಿ, ದೇಶ ಪ್ರೇಮ ಎಲ್ಲ ಮೆರೆಯಲಿಕ್ಕೆ ಚಕ್ರವರ್ತಿ ಸುಲಿಬೆಲೆಯವರು ನಮಗೆ ಹೇಳಿಕೊಟ್ಟಿದ್ದಾರೆ. ಹಾಗೆ
ನಮ್ಮ ಗುರುಗಳಾದ ಪದ್ಮಜಾ ಮೇಡಮ್ ಅವರು ಸಹ ನನಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ಈ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಥಮವಾಗಿ ನಾನು ಭಾರತ್ ಮಾತೆಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಎಲ್ಲರಿಗೂ ಗಣ್ಯರಿಗೆ ಹಾಗೂ ನಿಮ್ಮೆಲ್ಲರಿಗೆ ನಮಸ್ಕರಿಸುತ್ತಾ ನಾನು ಒಂದು 2 ನಿಮಿಷ ಮಾತಾಡ್ತೀನಿ. ಇವತ್ತು ಒಂದೇ ಮಾತ್ರ ಈ ಥರ ಸಕ್ಸಸ್ ಆಗೋದಕ್ಕೆ ಕಾರಣ ನಾನು ಅವ್ರದ್ದು ಹೆಸರು ಡಾಕ್ಟರ್ದ ಹೆಸರು ಹೇಳೋಕ್ಕೆ ಮುಂಚೆ ಅವರಿಗೆ ಸಹಯೋಗ ಮಾಡಿದವರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಇವರು ಎಲ್ಲರೂ ಕೂತ್ಕೊಂಡಿದ್ದವರು ತುಂಬ ಅವರಿಗೆ ಸಹಯೋಗ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ ಅಂತ ಅದಕ್ಕೆ ಇಷ್ಟು ಕಾರ್ಯಕ್ರಮ ಚೆನ್ನಾಗಾಗಿದ್ದು. ನಾವು ಈಗ 30 ವರ್ಷದಿಂದ ನಾನು 30 ವರ್ಷದಿಂದ ನಾನು ಹೇಳ್ತಾ ಇದ್ದೀನಿ. ನಾನು ಸಣ್ಣ 30 ವರ್ಷದಿಂದ ನಾನು ಸಣ್ಣ ಮಕ್ಕಳಿಗೆ ತುಂಬ ಜನಗೆ ಕಲಿಸಿದ್ದೀನಿ. ನಾನು ಅವರಿಗೆ ಕರ್ಕೊಂಡು ನಾನು ಹೇಳ್ತಿದ್ದೆ ಮೊದಲೇ. ಆವಾಗ ಅಷ್ಟು ಗೊತ್ತಿದ್ದಿಲ್ಲ ಈ ಥರ ಒಂದು ದಿವಸ ಆಗತ್ತೆ ಅಂತ. ನಮ್ಮ ಡಾಕ್ಟ್ರಿಗೆ ಸಣ್ಣ ಅವರು 15-16 ಏಜ್ದಿಂದಾನೇ ಒಂದೇ ಮಾತ್ರ ಅಂದರೆ ಯಾಕೋ ಏನೋ ಭಾಳ ಪ್ರೇರಣೆ. ಅದು ಅವರಿಗೆ ದೇವರ ಮನೆಯಲ್ಲಿ ಎಲ್ಲ ದೇವರು ಬೇಡ, ಭಾರತ್ ಮಾತಾ ಒಂದೇ ಇದ್ರೆ ಸಾಕು, ಎಲ್ಲ ದೇವರು ಅದರೊಳಗೆ ಬಂದಂಗೆ ಅಂತ ಅದು ಎಲ್ಲ ಯಾವಾಗೋ ಹೇಳ್ತಾರೆ. ಯಾವ ದೇವರಿಗಿಂತ ಭಾರತ್ ಮಾತೆಗೆ ಅವರು ಭಾಳ ಪೂಜನೀಯ ಹೇಳ್ತಾರೆ. ನನಗೂ ಅದ್ರ ಬಗ್ಗೆ ಇವ್ರ ಕಡೆ ಬಂದ ಮೇಲೇ ಗೊತ್ತಾಗಿದ್ದು. ಆದರೂ ನನಗೂ ಇವರು ಮಾಧುರಿ ಮೇಡಮ್ ಅವರು ನಾವು ಮೊದಲೇ 3-4 ಜನ ಅಷ್ಟೇ ಜನ ಸೇರಿ ಒಂದೇ ಮಾತ್ರ ಹೇಳ್ತಿದ್ದೀವಿ ಇಷ್ಟು ವರ್ಷ, ಒಂದು 30 ವರ್ಷದಿಂದ. ನಾನು ಈ ಸರಿ ಒಂದೇ ಮಾತ್ರದೇ ಕಾರ್ಯಕ್ರಮ ಇದೆ ಅಂತ ಒಂದು 20 ಜೆಂಟ್ಸ್ 20 ಲೇಡೀಸ್ ಸೇರಿ ಹೇಳೋಣ ಅಂತ ಪ್ಲ್ಯಾನಿಂಗ್ ಮಾಡಿದ್ದೆ. ಆವಾಗ ಮಾತಾಡುವಾಗ ಮಾಧುರಿ ಅಕ್ಕ ಅವರು ಹೇಳಿದರು, ಇಲ್ಲ ನಾವು 150 ಇಯರ್ಸ್ದು 150 ಎಲ್ಲರಿಗೆ ಸೇರಿಸೋಣ, ಮಕ್ಕಳಾಗಲಿ ಹೆಣ್ಮಕ್ಕಳು ಜೆಂಟ್ಸ್ ಲೇಡೀಸ್ ಎಲ್ಲರಿಗೂ ಸೇರಿ ಮಾಡಿಸೋಣ ಅಂತ ಹೇಳಿದ ಮೇಲೆ ಪ್ರಮೀಳಾ ಅಕ್ಕ ಅವರೂ ಭಾಳ ಚೆನ್ನಾಗಿದೆ, ನಾಗಮಣಿ ಅಕ್ಕ ಅವರು ಎಲ್ಲರೂ ಅವರಿಗೆ ಧನ್ಯವಾದ ಹೇಳಬೇಕು. ಅಷ್ಟು ಚೆನ್ನಾಗಿ ಅವರಿಗೆ ತಲೆ ಒಳಗೆ ಬಂದಿದ್ದದು. ಇಷ್ಟು ಜನಗೆ ಹೇಳಿಸೋದು ಅಂತ ನಮಗೆ ಗೊತ್ತಿದ್ದಿಲ್ಲ. ಅವರಿಗೆ ಹೃದಯಪೂರ್ವಕ ನಂದು ಧನ್ಯವಾದ, ಎಲ್ಲರ ಕಡೆಯಿಂದೂ ಅವರಿಗೆ ಧನ್ಯವಾದ. ಇದೇ ಥರ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮ ಮಾಡಿಸೋಣ ಅಂತ ಇದೆ. ನಮ್ಮ ಡಾಕ್ಟ್ರಿಗೆ ಅಕ್ಕ ಅವ್ರಿಗೆ ಎಲ್ಲರಿಗೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಸಹಯೋಗ ಇದೇ ಥರ ಮಾಡೋಣ ಅಂತೆ, ಎಲ್ಲರಿಗೆ ಸೇರಿಸೋಣ ಅಂತೆ, ಇದೇ ಥರ ಚೆನ್ನಾಗಿ ಮಾಡೋಣ ಅಂತೆ ಕಾರ್ಯಕ್ರಮ. ಎಲ್ಲರಿಗೂ ನಮಸ್ಕಾರ. ಸುಮನ್ ಕಮಿತ್ಕರ್ ಅವರು ಕರೆದು ನನಗೆ ಕೇಳಿದರು, ನಾನು ಮಾತಾಡ್ತೀನಿ, ನಾನು ಅನಿಸಿಕೆ ಹಂಚ್ಕೊಳ್ತೀನಿ ಅಂತ ಹೇಳಿ. ಕನ್ನಡ ನನಗೆ ಸರಿಯಾಗಿ ಬರಲ್ಲ ಅಂತಂದ್ರೆ ಯಾರು ಹೇಳ್ತಾರೆ ಕನ್ನಡ ಸರಿಯಾಗಿ ಬರಲ್ಲ ಅಂಥೇಳಿ? ಅವರು ಕನ್ನಡ ನಮ್ಗೆ ಹೇಳ್ಕೊಡ್ತಾರೆ. ಅದೇ ರೀತಿ ಡಾಕ್ಟ್ರ್ ಹೆಸರು ತೊಗೊಳ್ಬೇಕಾದ್ರೆ ನಾಚ್ಕೊಳ್ತಾಯಿದ್ರು, ಅದನ್ನು ನಮ್ಮ ಶಾಸಕರು ಗಮನಿಸಿದರು. ಇದೇ ರೀತಿ ಅವ್ರ ದಾಂಪತ್ಯ ಇನ್ನೂ 1000 ಕಾಲ ಚೆನ್ನಾಗಿರಲಿ ಅಂತ ನಾನು ಭಗವಂತನಲ್ಲಿ ಕೇಳ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ನೆರೆದಿರೋಂಥ ಎಲ್ಲರಿಗೂ ನಮಸ್ಕಾರಗಳು. ನಾವು ಕ್ಲಾಸ್ಗೆ ಹೋದಾಗ ಒಂದಿನ ಹೀಗೆ ನಮ್ಮ ಉಮಾಭಟ್ ಮೇಡಮ್ ಅವರು ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿ ಸನಾತನ ಸಿಂಧು ಕಮಿಟಿಯವರು ಒಂದೇ ಮಾತ್ರ 150 ವರ್ಷ ಆಗಿರೋದ್ರಿಂದ ಅದನ್ನು ರಚನೆ ಮಾಡಿ 150 ಜನರಿಂದ ಹಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಮ ಹೆಸರನ್ನೆಲ್ಲ ಕೊಟ್ಟಿದ್ದೀವಿ ಅಂಥೇಳಿ ಹೇಳಿದ್ರು. ಆವಾಗ ಸಖತ್ ಥ್ರಿಲ್ ಅನ್ನಿಸ್ತು. ನಮ್ಮ ಹರಿಹರದಲ್ಲಿ ಫಸ್ಟ್ ಟೈಮು ಏಕಕಂಠ ಗಾಯನ, ಅದರಲ್ಲಿ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ ಅಂದರೆ ಅಂಥೇಳಿ ಸಖತ್ ಖುಷಿ ಆಯಿತು. ಬಟ್ ಹಾಗೆ 15 ಜನನ್ನೇ ಸೇರ್ಸೋದು ಕಷ್ಟ, 150 ಜನನ ಹೆಂಗೆ ಸೇರಿಸ್ತಾರೆ, ಹೆಂಗೆ ಹಾಡಿಸ್ತಾರೆ ಅಂತಲೂ ಎಲ್ಲ ಅನ್ನಿಸ್ತು. ಬಟ್ ಈ ಕಮಿಟಿಯವರಾಗಲಿ ಟೀಚರ್ಸ್ ಎಲ್ಲ ಆಗಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿ ಎಲ್ಲ ಫಸ್ಟ್ ಸಪ್ರೇಟಾಗಿ ಹೇಳಿಕೊಟ್ಟು ಆಮೇಲೆ ಒಂದೇ ಕಡೆ ಹೇಳಿಕೊಟ್ಟು ತುಂಬ ಚೆನ್ನಾಗಿ ಹಾಡು ಬರೋ ರೀತಿಯಲ್ಲಿ ಮಾಡಿದ್ರು. ಈ 150 ವರ್ಷದ ಸಂಭ್ರಮಾಚರಣೆಯಲ್ಲಿ ನಾವು ಎಲ್ಲ ಪಾಲ್ಗೊಳ್ಳೋಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ಸದಸ್ಯರಿಗೂ ಕಮಿಟಿಯವ್ರಿಗೂ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ಧನ್ಯತಾ ಸಮರ್ಪಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಗಣ್ಯರಿಗೂ, ಎಲ್ಲ ನನ್ನ ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾವು ನವಂಬರ್ 9ನೇ ತಾರೀಕು ಫಸ್ಟ್ ಬಾಬಣ್ಣರ ಮನೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ, ಈ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ. ಆಮೇಲೆ ಅದರೊಳಗೆ ನಾವು ಒಂದು 20 ಜನ ಮಾಡಬೇಕು ಅಂತ ಮಾಡಿದ್ವಿ. ಆವಾಗ ಒಬ್ಬರೇ ಶಿಕ್ಷಕರನ್ನ ಕರ್ಕೊಂಡು ನಾವು ಮಾತಾಡಿದಾಗ ಆ ಶಿಕ್ಷಕರಿಂದ ಬಂತು 150 ಜನನೇ ಮಾಡೋಣ, 150 ವರ್ಷದ್ದು ಅಂಥೇಳಿ. ಆಮೇಲೆ ನಮ್ಮ ನಾಗಮಣಿ ಅಮ್ಮರನ್ನ ಕರ್ಕೊಂಡ್ಬಂದು ನಾವು ಇನ್ನೊಂದು ಮೀಟಿಂಗ್ ಮಾಡಿ
ಈಗ 150 ಜನರಿಗೆ ಕಲಿಸ್ಬೇಕು ಅಂದರೆ 5 ಜನ ಶಿಕ್ಷಕರನ್ನ ನೇಮಿಸ್ಬೇಕು ಅಂತೇಳಿ 5 ಜನ ಶಿಕ್ಷಕರನ್ನು ನೇಮಿಸಿ ಅದರ ಪ್ರಕಾರ ಆಯಾ ಏರಿಯಾದಲ್ಲಿ ಎಲ್ಲ ಅವರು ತರಬೇತಿ ಕೊಡ್ತಾಯಿದ್ರು. ಅವರು ಶ್ರಮ ತುಂಬ ಇದೆ. ಅವರ ಸಮಯವನ್ನು ಇದಕ್ಕೆ 2 ಟೈಮ್ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಆಮೇಲೆ ಈಗ ಬರ್ತಾ 150 ಜನ ಆಗೋಯ್ದರು ನನಗೆ. ಆಮೇಲೆ ಇನ್ನೂ ನಾವು ಸರ್ಗೆ MLA ಸರ್ಗೆ ಹೇಳಿದೆ 250 ಜನ ಆಗಿಬಿಟ್ಟಿದ್ದಾರೆ, ಹಾಗೆ ಚೆನ್ನಾಗಿ ನಮ್ಮದು ನಡೀತಾ ಇದೆ ಪ್ರಾಕ್ಟೀಸು ಅಂತ ಹೇಳಿದಾಗ ಅವರೇನಂದರು, ಇನ್ನೂ ಜನ ಆಗಲಿ, ಎಷ್ಟು ಜನ ಬಂದರೂ ನೀವು ಸೇರಿಸ್ಕೊಳ್ರಿ ಅಂತ ಹೇಳಿದ್ದಕ್ಕೆ ನಾವು 168 ಜನರವರೆಗೂ ನಾವು ಸೇರಿಸಿದ್ವಿ. ತುಂಬ ಚೆನ್ನಾಗಿ ಬಂತು. ಈ ಇದಕ್ಕೆ ಸಾಲಾಗಿ ನಿಲ್ಲಿಸಲಿಕ್ಕೆ, ಶಿಸ್ತಾಗಿ ನಿಲ್ಲಿಸಲಿಕ್ಕೆ ಇವರು ರವೀಂದ್ರವರು ತುಂಬ ಶ್ರಮ ಪಟ್ಟಿದ್ದಾರೆ. ಆಮೇಲೆ ನಮ್ಮ ಕಮಿಟಿಯವರು ಎಲ್ಲರೂ ಸ್ಟೇಜಲ್ಲಿ ಮೆಟ್ಲೊಳಗೆ ಅದು ನಮಗೆ ಹೇಳಿ ಮಾಡಿಸ್ದಂಗಿತ್ತು ಗಾಂಧಿ ಮೈದಾನದಲ್ಲಿ. ಅದು ತುಂಬ ಚೆನ್ನಾಗಿ ಬಂತು. ಆಮೇಲೆ ತುಂಬ ಈಗ ಕರ್ನಾಟಕದಲ್ಲೇ 150 ಜನರಿಂದ ಎಲ್ಲೂ ಹಾಡಿಲ್ಲ ಅಂತ ಕಾಣಿಸುತ್ತೆ. ಇದೇ ತುಂಬ ಹರಿಹರದಲ್ಲಿ ಯಶಸ್ವಿಯಾಗಿ ಮೂಡಿ ಬಂತು. ಭಾರತ ಮಾತೆಗೆ ನಮ್ಮೆಲ್ಲ ಕೂಗು ಕೇಳಿರಬೇಕು. ಹಾಗಾಗಿ ಇದು ರಾಷ್ಟ್ರಗೀತೆಯಾಗಿ ಮಾರ್ಪಟ್ಟಿದೆ ಅಂತ ಹೇಳಲು ಬಯಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಮಾತಾ ಕಿ ಒಂದೇ ಒಂದೇ. ನಿಮಗೆಲ್ಲ ನೆನಪಿರಬಹುದು, ದಿನ ಪ್ರಾಕ್ಟೀಸ್ ಆಗುವಾಗ ಇದು 2 ಸಾರಿ ಹೇಳಿಸಿ ಮಾಡಿಸ್ತಾ ಇದ್ವಿ. ಅದು ಮರಿಬಾರ್ದು ಅಂತ ಮತ್ತೆ ಹೇಳಿದ್ದೀನಿ ಅಷ್ಟೇ. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ಪರಮ ಪೂಜ್ಯ ಸ್ವಾಮೀಜಿಯವರೇ, ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಸೋದರ ಸೋದರಿಯರೇ, ಸನಾತನ ಸಿಂಧು ಅದು ನಮ್ಮ ಇಡೀ ಭಾರತೀಯತೆಯನ್ನೇ ಎತ್ತಿ ತೋರಿಸುವಂತಹ ಸಂಸ್ಥೆ ಆಗಿದೆ. ಸಿಂಧು ಅಂದರೆ ಸಮುದ್ರ. ಇದು ಸಮುದ್ರದಂತೆ ಅಗಾಧವಾಗಿ, ಗಂಭೀರವಾಗಿ ಮತ್ತು ಸತ್ಯವಾಗಿ ಬೆಳೆದು ಹಲವಾರು ಉತ್ತಮವಾದ ಕಾರ್ಯಕ್ರಮಗಳನ್ನು ಜನತೆಗೆ ನೀಡ್ತಾ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸ ಮಾಡಲಿ ಅಂತ ಹೇಳಿ ಮೊದಲನೆಯದಾಗಿ ನಾನು ಸನಾತನ ಸಿಂಧು ಸಂಸ್ಥೆಗೆ ಶುಭ ಹಾರೈಕೆಯನ್ನು ಮಾಡ್ತೀನಿ. ಇದು ಪ್ರಾರಂಭ ಮಾಡಿದ ಮೇಲೆ ಮೊದಲನೆಯದಾಗಿ ಮಕ್ಕಳಿಗೆ ಬೇಕಾಗಿರುವಂತಹ ನಮ್ಮ ಸನಾತನ ಸಂಸ್ಕೃತಿಯ ಚಿಕ್ಕ ಚಿಕ್ಕ ಶ್ಲೋಕಗಳನ್ನು ಪ್ರಿಂಟ್ ಮಾಡಿಸಿ ಅದನ್ನು ಎಲ್ಲ ಕಡೆಗೂ ಕೂಡ ಅದನ್ನು ಹಂಚಿ ಅದು ಎಲ್ಲರ ಮನೆಗಳಲ್ಲೂ ಮಕ್ಕಳಲ್ಲಿ ತಾಯಂದರು ಬೆಳೆಸಲಿ ಅಂತ ಹೇಳಿ ಸದುದ್ದೇಶವನ್ನು ಇಟ್ಕೊಂಡು ಪ್ರಾರಂಭ ಮಾಡಿದರು. ಆದರೆ 2ನೇ ಕಾರ್ಯಕ್ರಮವೇ ನಮ್ಮದು ವಂದೇ ಮಾತರಂ ಆಗಿರೋದು. ವಂದೇ ಮಾತರಂ ಬಗ್ಗೆ ಬಹಳ ಹೇಳುವುದಕ್ಕೇನಿಲ್ಲ, ಯಾಕೆಂದರೆ ಅತ್ಯಂತ ಸುಂದರವಾಗಿ 18ನೇ ತಾರೀಕು ನಮಗೆ ಶ್ರೀಯುತ ಚಕ್ರವರ್ತಿ ಅವರು ಹೇಳಿದ್ದಾರೆ. ಅದ್ರ ಜೊತೆಗೆ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹದ್ದೇ. ಯಾಕೆ ಅಂದರೆ ಆಗ ಸ್ವತಂತ್ರಕ್ಕೆ ಕಿಚ್ಚು ಹಚ್ಚಿದ್ದೇ ವಂದೇ ಮಾತರಂ. ಆನಂದ ಮಠ ಕಾದಂಬರಿಯ ನಾಗಾ ಸಾಧುಗಳಿಂದ ಎದ್ದಿರುವಂತಹ ಈ ಕಿಚ್ಚು ಇಡೀ ನಮ್ಮ ದೇಶದ ಸ್ವತಂತ್ರಕ್ಕೆ ಎಲ್ಲ ಕಡೆಗೂ, ಇಡೀ ಭಾರತ ದೇಶ ಎಲ್ಲ ಕಡೆಗೂ ಕೂಡ ಅದು ತುಂಬಿ ಮಂತ್ರವಾಯಿತು. ಯಾವ ಯುವಕರು ತಮ್ಮ ಸ್ವಾರ್ಥಕ್ಕೋಸ್ಕರ ಅಥವಾ ತಮ್ಮ ವಯಸ್ಸಿನಲ್ಲಿ ಇರಬೇಕಾಗಿರುವಂತಹ ಎಲ್ಲ ಆಕಾಂಕ್ಷೆಗಳನ್ನು, ಆಸೆಗಳನ್ನು ದೂರ ಮಾಡಿ ನಗುನಗುತ್ತ ನೇಣಗಂಬಕ್ಕೇರುವಾಗ ಮಂತ್ರ ಪಠಿಸಿದ್ದೇ ವಂದೇ ಮಾತರಂ. ಅದಲ್ಲದೆ ಲಾಲಾ ಲಜಪತ್ ರಾಯರು ಹಾಗೂ ಬಿಪಿನ್ ಚಂದ್ರಪಾಲರು ವಂದೇ ಮಾತರಂ ಹೆಸರಿನಲ್ಲಿಯೇ ಆಗ ಪುರವಣಿಗಳನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡಿದ್ದು. ಆದ್ದರಿಂದ ಅಂತಹ ಸುಂದರವಾದ ಗೀತೆಯನ್ನು ಹಲವಾರು ಜನರ ಕುತ್ಸಿತ ಮನೋಭಾವದಿಂದ ಅದು ರಾಷ್ಟ್ರಗೀತೆಯಾಗದೇ ದಿಗಂಬರ ಪಲುಸ್ಕರ್ ಅವರು ಹಾಡುವಾಗ ನಿಲ್ಲಿಸಿ, ಆದರೂ ಅವರು ಬಿಡಲಿಲ್ಲ, ಹಾಡಿದರು ಗೀತೆಯನ್ನು. ಅದನ್ನು ಮೊಟಕು ಮಾಡಿ ಕೇವಲ ಒಂದೇ ನುಡಿಯಲ್ಲಿ ಮುಗಿಸಿ ಜನಗಣಮನವನ್ನು ತಂದರು. ಅದು 53 ಸೆಕೆಂಡ್ಗೆ, ಇದು 157 ಸೆಕೆಂಡು. ಇಂತಹ ರಾಷ್ಟ್ರಗೀತೆಯನ್ನು ನಮ್ಮ ಊರಿನಲ್ಲಿ ನಾವು ಇದನ್ನು ಮಾಡಿದ್ದ ಆದಮೇಲೆ 150 ವರ್ಷ ಆಗಿತ್ತು, ಎಲ್ಲ ಕಡೆಗೂ ನಡೀತಾ ಇತ್ತು. ಆದರೆ ರಾಷ್ಟ್ರಗೀತೆ ಆಗಿದ್ದು ನಮ್ಮದಾದ ಮೇಲೆ. ಆದ್ದರಿಂದ ನಮ್ಮ ಒಂದು ಎಲ್ಲರ, ಯಾಕೆಂದರೆ ಒಂದೊಂದು ಯುಗದಲ್ಲಿ ಒಬ್ಬೊಬ್ಬ ವ್ಯಕ್ತಿಯಿಂದ ಯುಗ ಉದ್ಧಾರ ಆಯಿತು. ಆದರೆ ಕಲಿಯುಗದಲ್ಲಿ ಸಂಘಶಕ್ತಿಯಿಂದಲೇ ಉದ್ಧಾರ ಆಗೋದು.
ಆದ್ದರಿಂದ ಅಂತಹ ಸಂಘ ಶಕ್ತಿಯಿಂದ ಒಂದೇ ಮನಸ್ಸಿನಿಂದ ಒಳ್ಳೆ ಮನಸ್ಸಿನಿಂದ ಸನಾತನ ಸಿಂಧು ಸಂಸ್ಥೆಯವರು ಇದನ್ನು ಕೈಗೆತ್ಕೊಂಡ್ರು. ಎಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ಹಾಡಿ ದೇಶ ಪ್ರೇಮವನ್ನು ಮೆರೆದಿರಿದ್ರಿ. ಹಾಗಾಗಿ ನಮಗೆ ಈಗ ರಾಷ್ಟ್ರಗೀತೆ ಆಗಿದೆ ಸಿಕ್ಕಿದೆ. ಅದು ಅಲ್ಲದೆ ರಾಷ್ಟ್ರಗೀತೆಗೆ ಒಂದು ಕಾನೂನು ಇರತ್ತೆ, ಹೀಗೆ ಹೇಳಬೇಕು ಅಂತ, ಕಾರ್ಯಕ್ರಮದ ಮೊದಲಿಗೆ ಇದನ್ನು ಹಾಡಬೇಕು ಅಂತ ಹೇಳಿ ನಮ್ಮ ಆಗಿದೆ, ಅದು ಆದೇಶ ಆಗಿದೆ. ಅದರಂತೆ ನಾವು ಇವತ್ತಿನ ದಿನ ಪ್ರಥಮವಾಗಿ ಹಾಡಿ ಭಾರತ ಮಾತೆಗೆ ನಮ್ಮೆಲ್ಲರ ಭಕ್ತಿಯ ಸಮರ್ಪಣೆಯನ್ನು ಮಾಡಿದ್ದೀವಿ. ಇಂತಹ ಒಂದು ಗೀತೆಯ ಅನುರುಣಿತ ಎಲ್ಲ ಸಮಾರಂಭಗಳಲ್ಲಿ ಅಥವಾ ನೀವು ತಪ್ಪು ತಿಳಿಬೇಡಿ, ಕಿಟ್ಟಿ ಪಾರ್ಟಿ ಅವೆಲ್ಲ ಮಾಡ್ತಾ ಇರ್ತೀರಿ, ಅದೆಲ್ಲ ಮಾಡುವಾಗ ಮೊದಲು ಈ ರಾಷ್ಟ್ರಗೀತೆಯನ್ನು ಹೇಳಿಬಿಡಿ. ಯಾವುದೇ ಸಂಘ ಸಂಸ್ಥೆ ಇರಬಹುದು, ಭಜನಾ ಕಾರ್ಯಕ್ರಮಗಳಿರಬಹುದು, ಅಲ್ಲಿ ಮೊದಲು ಈ ಒಂದು ರಾಷ್ಟ್ರಗೀತೆಯನ್ನು ಹಾಡಿ ಭಾರತ ಮಾತೆಯನ್ನು ದುರ್ಗೆಯಾಗಿ, ಶಾರದೆಯಾಗಿ, ಕಾಳಿಯಾಗಿ, ಪಾರ್ವತಿಯಾಗಿ ಕಂಡು ನಮಿಸಿ ಆಮೇಲೆ ನಮ್ಮ ಕೆಲಸಗಳನ್ನು ನಾವು ಮಾಡೋಣ. ಇದು ನಮಗೆ ಈ ಪಾಠವನ್ನು ಸನಾತನ ಸಿಂಧು ಸಂಸ್ಥೆ ಕೊಟ್ಟಿದೆ. ಆದ್ದರಿಂದ ಅದರೊಳಗೆ ದುಡಿತಾ ಇರುವಂತಹ ಎಲ್ಲ ನನ್ನ ಸೋದರರಿಗೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ಕೆಲಸಕ್ಕೆ ಸ್ಫೂರ್ತಿ ಸಿಗಲಿ. ಇದರಿಂದ ಊರು, ಜಿಲ್ಲೆ, ನಾಡು, ದೇಶ ಸಮೃದ್ಧಿಯನ್ನು ಕಾಣಲಿ ಅಂತ ಹಾರೈಸ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಮಾತರಂ ಗೀತೆಯ ಕತೆ ಮತ್ತು ವ್ಯಥೆಯ ಬಗ್ಗೆ ವಿಸ್ತಾರವಾಗಿ ಅವರೇ ಆದ ಒಂದು ಸ್ಟೈಲಿನಲ್ಲಿ ನಮಗೆ ತಿಳಿಸಿಕೊಟ್ಟಂಥ ನಮ್ಮ ಅಕ್ಕ ನಾಗಮಣಿ ಶಾಸ್ತ್ರಜ್ಞವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಆತ್ಮೀಯರೇ, ಇನ್ನೋರ್ವ ಗಾಯಕಿಯಾದ ಶ್ರೀಮತಿ ಮಂಜಮ್ಮನವರು ಕೂಡ ಅವರ ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಈ ಶುಭ ಸಂಜೆಯ ಶರಣಾರ್ಥಿಗಳು. ಈ ಒಂದು ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಯನ್ನು ನಾನು ಪದ್ಯದ ರೂಪದಲ್ಲಿ ಬರೆದಿದ್ದೀನಿ, ಅದನ್ನೇ ಇಲ್ಲಿ ವಾಚನ ಮಾಡ್ತೀನಿ. ಮುಕ್ತಕಗಳ ರೂಪದಲ್ಲಿ ಬರೆದಿರತಕ್ಕಂಥದ್ದು. ಭರತ ಭೂಮಿಲಿ ಮೆರೆವ ಕರುನಾಡ ಹೃದಯದೋಳ್ ಹರಿಹರೇಶ್ವರನ ಪುರ ಹರಿಹರದಿ ಜರುಗೆ ಪುರದೊಳಭಿಮಾನಿಗಳ ಬಳಗಗಳು ಸಂಘಟಿಸಿ ಮೆರೆದ ಕತೆ ಯಾಲಿಸೈ ನಾರಸತ್ವೆ, ಮೆರೆದ ಕತೆಯ ನಾಲಿಸೈ ನಾರಸತ್ವೆ. ಅರುಣನುದಯಕ್ಕೆ ಕಮಲ ತಾನರಳಿ ನಿಂತಂತೆ ಬಿರಿದು ತಾ ಸೃಜಿಸಲ್ಕೆ ದೇಶಭಕುತಿ. ಭರತ ಮಾತೆಯ ಹಾಡಿ ಕೊಂಡಾಡುವ ಮಂತ್ರ ನರನಾಡಿ ಮೀಟಿತೈ ನಾರಸತ್ವೆ. ಕರುವುತ ಕಾತರಿಸು ತಂಬೆಯನ್ನು ಕರೆವಂತೆ, ಕರುವುತ ಕಾತರಿಸು ತಂಬೆಯನ್ನು ಕರೆವಂತೆ ಹರಿಹರದ ಜನಮನವು ಭಾರತಿಗೆ ವಂದಿಸಲು ಹರಿಕರುಣ ಉಳ್ಳಂತ ಗಾಯಕರು ತಾವು ಕಲೆತು ಗುರುವಾಗಿ ಬಂದರೈ ನಾರಸತ್ವೆ. ಕಲೆತ ಶತಪಂಚದಶ ಕಂಠಗಳ ತೀಡುತ್ತಲಿ ಕಲಿಸುತ್ತೊಂದೇ ಮಾತರಂ ಗೀತೆಯ ಕಲರವವ ಹುಟ್ಟಿಸುತ್ತಲಂತರಂಗದಿ ಭಜನೆ ಮೊಳಗಿಸಿದ ಮಾಂತ್ರಿಕರು ನಾರಸತ್ವೆ. ಒಕ್ಕೊರಲಿನಲ್ಲಿ ಕೇಳಿ ಬಂತು ಬಂಕಿಮ ಹೃದಯೋಳ್ ಉಕ್ಕಿರು ಬಂದ ಮಂತ್ರ ಘೋಷಗೀತೆ. ಒಕ್ಕೊರಲಿನಲ್ಲಿ ಕೇಳಿ ಬಂತು ಬಂಕಿಮ ಹೃದಯೋಳ್ ಉಕ್ಕಿ ಬಂದ ಮಂತ್ರ ಘೋಷಗೀತೆ. ಚಿಕ್ಕವರು ದೊಡ್ಡವರು ಸೇರಿ ಹಾಡಲು ಜನರು ಕಿಕ್ಕಿರಿದು ಕೇಳ್ದರೈ ನಾರಸತ್ವೆ. ಒಂದೇ ಭಾವದಿ ಕೂಡು ತೊಂದೆ ರಾಗದಿ ಹಾಡು ತೊಂದೆ ತರಹದ ಬಣ್ಣ ಭೂಷಣವ ಧರಿಸಿ ಹಿಂದು ಮುಂದೆಣಿಸದಿಹ ರಾಷ್ಟ್ರಗೀತೆಯ ಹಾಡಿದೊಂದು ನೆನಪಿನ ಗುಚ್ಛ ನಾರಸತ್ವೆ. ನಮ್ಮ ಒಂದು ಸಾಹಿತ್ಯ ಬರವಣಿಗೆ ಇರೋದ್ರಿಂದ ಇದನ್ನು ಸಾಹಿತ್ಯ ರೂಪದಲ್ಲೇ ಬರೀಬೇಕು ಅಂತೇಳಿ ಈ ಒಂದು ಮುಕ್ತಕ ರೂಪದಲ್ಲಿ ಒಂದು ರಚನೆ ಮಾಡಿದ್ವಿ. ಇದನ್ನು ಆಲಿಸಿದಂಥ ಎಲ್ಲರಿಗೂ ಧನ್ಯವಾದಗಳು. ಜೊತೆಗೆ ಈ ನಮ್ಮ ಒಂದು ವಂದೇ ಮಾತರಂ ಗೀತೆ ಸ್ವಲ್ಪ ತುಣುಕು ಮಾತ್ರ ನಮಗೆ ಗೊತ್ತಿತ್ತು, ಆದರೆ ಪೂರ್ತಿ ಸಾಹಿತ್ಯವನ್ನು ಹೇಳಿ ಕಲಿಸಿದಂತಹ ಈ ಒಂದು ಸುಂದರವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲರೂ ಬಂದು ಸೇರಿದ್ದಕ್ಕೆ ಅನಂತ ಧನ್ಯವಾದಗಳು. ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೂ ಕೂಡ ಎಲ್ಲರಿಗೂ ಅನಂತ ಧನ್ಯವಾದಗಳು. ಜೊತೆಗೆ ನಮ್ಮ ಮೇಡಮರಿಗೆ ವಿಶೇಷವಾಗಿ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಉಮಾಭಟ್ ಮೇಡಮ್ ಅವರಿಗೆ 18ನೇ ತಾರೀಕಿಗೆ ನಡೆದಂಥ ವಂದೇ ಮಾತರಂ ಗೀತೆಯ ಒಂದು ಸಮಾರಂಭದಲ್ಲಿ ಪ್ರೇರಣೆಯಾಗಿ ಅವರ ಒಂದು ಸ್ವರಚಿತ ಕವನವನ್ನು ಇವತ್ತು ಅವ್ರು ಹೇಳಿದರು. ಪ್ರತಿಭೆಗಳು ನೋಡಿ ಎಲ್ಲಿರುತ್ತೆ ಅಂತ ಹೇಳಿ
ನಿಜವಾಗ್ಲೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೇಡಮ್ ಥ್ಯಾಂಕ್ ಯು. ಇನ್ನೂ ಎತ್ತರಕ್ಕೆ ಬೆಳೀರಿ, ನೀವು ಇನ್ನೂ ಚೆನ್ನಾಗಿ ಬರೀರಿ, ದೇವರು ಒಳ್ಳೇದು ಮಾಡಲಿ ನಿಮಗೆ. ಆತ್ಮೀಯರೇ, ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾದ ಹೊನ್ನಳ್ಳಿ ಬಾಬಣ್ಣವರು ಕೂಡ ಕಾರ್ಯಕ್ರಮದ ವಿಚಾರವಾಗಿ ಅವರ ಅನಿಸಿಕೆಗಳನ್ನು ಹಂಚ್ಕೊಳ್ಬೇಕಂತ ಅವ್ರ ಹತ್ರ ಕೇಳ್ತಾ ಇದ್ದೇನೆ. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೇ ಹಾಗೂ ನನ್ನ ಜೀವನದಲ್ಲಿ ನನ್ನ ತಮ್ಮಂದಿರಾಗಿ ಭಾವಿಸಿದ್ದೇನೆ. ಅವರಿಗೆ ಡಾಕ್ಟ್ರು ಒಬ್ಬರೇ ನನಗಿಂತ ದೊಡ್ಡವರು ವಯಸ್ಸಿನಲ್ಲಿ, ಅವರಿಗೆ ಅಣ್ಣ ಅಂತ ಕರೀತೀನಿ. ಇನ್ನು ನಾವು ನೀವುಗಳೆಲ್ಲರೂ ದೈವವನ್ನು ಕಂಡಿರೋದು ಮಾನವ ರೂಪದಲ್ಲಿ ಅನ್ನೋದಾದರೆ ಗುರುಗಳ ರೂಪದಲ್ಲಿ ಕಂಡಿದ್ದೀವಿ. ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅನಿಸಿಕೆಗಳನ್ನು ಹೇಳಲಿಕ್ಕೆ ನನಗೆ ಪ್ರಕಾಶು ಮೈಕನ್ನು ಕೊಟ್ಟಿದ್ದಾರೆ. ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ಇಂಥ ಒಂದು ಸಂತೋಷವನ್ನು ನಾನು ನೋಡಿದ್ದು ಇದು ಮೊದಲನೇದಾಗಿ. ಅಡೆತಡೆಗಳು ಭಾಳಷ್ಟು ಬಂದವು ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡುವಾಗ. ಆದರೆ ಖಂಡಿತವಾಗುವ ನಾವು ಗುರಿ ಮುಟ್ಟಿರೋದು ನೋಡಿದಾಗ ಇದು ನಿಜವಾಗೂ ನಿಮ್ಮೆಲ್ಲರಿಗಿಂತ ಹೆಚ್ಚಿನ ಸಂತೋಷ ನಮಗಾಗಿದೆ. ಈ ಕಾರ್ಯಕ್ರಮಕ್ಕೆ ನಾನು ಹೇಳ್ತಾ ಇದ್ದೆ ಇವಾಗ ನಮ್ಮ ಆತ್ಮೀಯರ ಜೊತೆಗೆ, ಯಾವ ಕೆಲಸವನ್ನು ಯಾರೂ ಬೇಜಾರು ಮಾಡ್ದಲೇ ಇದು ನಂದಲ್ಲ, ಇದು ಇವ್ರು ಮಾಡಬೇಕು ಅಂತ ಯಾರೂ ಒಂದು ದಿವಸನೂ ಈ ಕಾರ್ಯಕ್ರಮಕ್ಕೆ ನಡ್ಕೊಳ್ಳಿಲ್ಲ. ಪ್ರತಿಯೊಂದು ಕೆಲಸದಲ್ಲಿ ಗುರಿ ಮುಟ್ಟೋವರೆಗೂ ಎಲ್ಲರೂ ಕೈ ಜೋಡಿಸಿದ್ದಾರೆ. ಇಂಥ ವ್ಯಕ್ತಿಗಳು ನಮ್ಮ ಜೊತೆಲಿ ಸೇರ್ಕೊಂಡಿದ್ದೀವಿ. ಇಂಥ ಒಂದು ದೊಡ್ಡ ಸನಾತನ ಸಿಂಧು ಅನ್ನೋದು ಈ ಸಂಸ್ಥೆಯನ್ನು ಹುಟ್ಟಾಕೊಂಡಿರೋದು ನಿಜವಾಗೂ ಅದ್ಭುತವಾದದ್ದು. ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ನಮ್ಮ ತಂಗಿಯವರೆಲ್ಲರೂ ಸೇರಿಕೊಂಡು 150 ಜನ ಎಲ್ಲಿ 168 ಜನ ಆಗಿದ್ದೀರ ಅಲ್ವಾ? 168 ಜನ ಸೇರಿ ಆ ಗಾನವನ್ನು ಕೇಳಿದಾಗ ಚಕ್ರವರ್ತಿ ಸೂಲಿಬೇಲೆಯವರು ಸಹ ಮನಸ್ಪೂರ್ವಕವಾಗಿ ಸಂತೋಷವಾಗಿ ಇಂಥ ಕಾರ್ಯಕ್ರಮ ನಾನು ನೋಡೇ ಇಲ್ಲ ಅಂತ ಹೇಳಿದ್ದಾರೆ. ಇದು ಅದ್ಭುತವಾದ ಕಾರ್ಯಕ್ರಮವನ್ನು ನೀವು ಎಲ್ಲ ನಡೆಸ್ಕೊಟ್ಟಿದ್ದೀರಾ. ಈ ಕಾರ್ಯಕ್ರಮ ಅಥವಾ ಈ ಸನಾತನ ಸಿಂಧು ಹುಟ್ಟಾಕಿರೋದು ಇದಿಷ್ಟಕ್ಕೆ ಸೀಮಿತವಾಗಬಾರ್ದು. ಊರಿನ ಅಭ್ಯುದಯಕ್ಕೆ, ಜನಗಳ ಸೇವೆಯಲ್ಲಿ ಮತ್ತು ಸಮಾಜದ ಸೇವೆಯಲ್ಲಿ ನಾವೆಲ್ಲರೂ ಸೇರ್ಕೊಂಡು ಕೈ ಜೋಡಿಸ್ಕೊಂಡು ಏನೇ ತೊಂದರೆಗಳನ್ನು ಬಂದರೂ ನಾವು ಖಂಡಿತವಾಗಿಯೂ ಇದನ್ನು ಎದುರಿಸ್ತಾ ಹೋಗೋಣ. ನಮಗೆ ದೇವ್ರ ಶಕ್ತಿ ಕೊಡ್ತಾನೆ, ಗುರುಗಳ ಆಶೀರ್ವಾದ ಇರುತ್ತೆ. ಇಲ್ಲಿ ಎಲ್ಲರೂ ನಮ್ಮ ಜೊತೆಯಲ್ಲಿರ್ತಕ್ಕಂಥ ತಮ್ಮಗಳು ಮತ್ತು ಜೊತೆಯಲ್ಲಿ ಈ ವ್ಯವಸ್ಥೆಯಲ್ಲಿ ಹೊಂದ್ಕೊಳ್ಳಿಕ್ಕೆ ಭಾಳ ಆತ್ಮಪೂರ್ವಕವಾಗಿ ಬಂದಿದ್ದಾರೆ. ಅವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ವಂದಿಸ್ತಾ ಇದ್ದೀನಿ ಅವರಿಗೂ. ಸೊ ಈ ಮಾತನ್ನು ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ, ನಾವೆಲ್ಲರೂ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಸಹಕಾರದಿಂದ ಇದನ್ನು ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಿಮ್ಮ ಮುಂದೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗೌರವಾಧ್ಯಕ್ಷರು ಅವರ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಆತ್ಮೀಯರೇ, ಕೊನೆಯದಾಗಿ ನಮ್ಮ ಸಂಸ್ಥೆಯ ಇನ್ನೋರ್ವ ಸದಸ್ಯರಾದ ಸುಬ್ಬಣ್ಣ ಶೆಟ್ಟರು ಕೂಡ ಅವರ ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಸನಾತನ ಸಿಂಧು ವೇದಿಕೆಯ ಮೇಲಿರುವ ಗುರುಗಳಿಗೆ ವಂದಿಸುತ್ತಾ ಮತ್ತು ಗಣ್ಯರಿಗೂ ಸಹ ವಂದಿಸುತ್ತಾ, ವಂದೇ ಮಾತರಂ ರಾಷ್ಟ್ರೀಯ ಗೀತೆಯ 150 ವರ್ಷದ ಸಂಭ್ರಮಾಚರಣೆ ನಡೆಸಿಕೊಟ್ಟ ಸನಾತನ ಸಿಂಧು ಸಂಸ್ಥೆಯವರಿಗೆ ಮೊದಲನೇದಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಅನಿಸಿಕೆಯನ್ನು ಪ್ರಕೃತಿಗೆ ಹೋಲಿಸಿ ನಾನು ಬರೆದಿದ್ದೀನಿ. ನಮ್ಮ ಅನಿಸಿಕೆ ಪ್ರಕೃತಿ ಹೇಗಿರುತ್ತೆ ಅದ್ರ ಬಗ್ಗೆ ಒಂದು 4 ಸ್ಲೋಗನ್ ನಾನು ಬರೆದಿದ್ದೀನಿ. ನೀಲಿ ಆಕಾಶದಂತೆ ಕಂಡ ಮೈದಾನದಲ್ಲಿ, ನೀಲಿ ಆಕಾಶದಂತೆ ಕಂಡ ಮೈದಾನದಲ್ಲಿ ಆಕಾಶದಲ್ಲಿರುವ ನಕ್ಷತ್ರದಂತೆ ಕಂಡ ನಮ್ಮ ಗಾಯಕ ಗಾಯಕಿಯರು, ನಕ್ಷತ್ರ ಮಂಡಲದಂತೆ ಕಂಡ ಶಿಕ್ಷಕ ವೃಂದದವರು, ಮಿನುಗುವ ನಕ್ಷತ್ರದಂತೆ ಕೇಸರಿ ಶಾಲನ್ನು ಹೊದ್ದು ಹೊಳೆಯುತ್ತಿರುವರು, ಧ್ರುವ ನಕ್ಷದಂತೆ ಕಂಗೊಳಿಸುತ್ತಿರುವ ಸನಾತನ ಸಿಂಧು ವೇದಿಕೆಯಲ್ಲಿ ಹಕ್ಕಿ ಚಿಲಿಪಿಲಿಗುಟ್ಟುವಂತೆ ವಂದೇ ಮಾತರಂ ಮಧುರ ಗೀತೆಯನ್ನು ಹಾಡಿದವರು,
ಹಾಗೂ ಗುಡುಗು ಸಿಡಿಲಿನಂತೆ ನಮ್ಮ ಶಾಸಕರಾದ BP ಹರೀಶ್ ಅವರು ಏರು ಧ್ವನಿಯಲ್ಲಿ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆಯನ್ನು ಕೂಗಿದವರು. ನಮ್ಮ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕಮಿತ್ಕರ್ ಅವರು ತುಂತುರು ಹನಿಯಂತೆ ತಿಳಿಯಾಗಿ ಒಂದೇ ಮಾತರಮನ್ನು ತಿಳಿಯಂತೆ ನಮ್ಮ ಮನಸ್ಸಿನಲ್ಲಿ ಅದರ ವಿವರವನ್ನು ನೀಡಿದವರು. ಹುಣ್ಣಿಮೆಯ ಚಂದ್ರನಂತೆ ನಮ್ಮ ಚಕ್ರವರ್ತಿ ಸೋಲಿಬೆಲೆಯವರು ಬೆಳದಿಂಗಳ ಬೆಳಗಿನಂತೆ ದೇಶಕ್ಕಾಗಿ ಹೋರಾಡಿದ ಮತ್ತು ದೇಶ ಸೇವೆಗೆ ಒಳಪಟ್ಟ ಅವರ ಅನಿಸಿಕೆಯನ್ನು ನಮ್ಮ ಮನಸ್ಸಿಗೆ ಅವರು ಚಂದ್ರನ ಬೆಳದಿಂಗಳಂತೆ ಬೆಳೆಸಿದರು. ತಂಗಾಳಿ ತರಗಲಿಯಂತೆ ಎಲ್ಲರ ಮನಸ್ಸನ್ನು ಮುದಗೊಳಿಸಿತು ನಮ್ಮ ಈ ಸನಾತನ ಸಿಂಧು ವೇದಿಕೆಯ ಹಾಡು. ಜೈ ಹಿಂದ್. ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ಇದೇ ಸನಾತನ ಸಿಂಧು. ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ಇದೇ ಸನಾತನ ಸಿಂಧು. ವಾ, ಚೆನ್ನಾಗಿ ಹೇಳಿದರು ನಮ್ಮ ಸುಬಣ್ಣವರು. ಆತ್ಮೀಯರೇ, ನಮ್ಮವರೇ ಆದ ಶಂಕರ್ ಕಟಾವ್ಕರ್ ಯಾವುದೇ ಕಷ್ಟದ ಕೆಲಸ ಇರಲಿ, ಯಾವುದೇ ಎಲ್ಲರ ಹೆಲ್ಪ್ ಇರಲಿ, ಅವರು ಸಿದ್ಧಹಸ್ತರಾಗಿರ್ತಾರೆ. ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಮಾಡಿರ್ತಾರೆ. ಅವರು ಕೂಡ ಕಾರ್ಯಕ್ರಮದ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕಂತ ಕೇಳ್ತಾ ಇದ್ದೇನೆ. ತಾಯಿ ಭಾರತ ಮಾತೆಗೆ ನಮಸ್ಕರಿಸಿ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಪರಮಪೂಜ್ಯ ಶ್ರೀಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BP ಹರೀಶ್ರವರೇ, ಈ ಒಂದು ಸನಾತನ ಸಿಂಧು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಕಮಿತ್ಕರ್ ಅವರೇ, ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಹೊನ್ನಾಳಿ ಬಾಬಣ್ಣನವರೇ, ಈ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ HS ಶಿವಶಂಕರ್ ಅವರೇ, ಸನಾತನ ಸಿಂಧು ಬಳಗದ ಎಲ್ಲ ಕಾರ್ಯಕರ್ತರೇ, ಸುಮಾರು 168 ಈ ಒಂದು ಏನು ಒಂದೇ ಮಾತರಂ ಗೀತೆಯನ್ನು ಹಾಡಿರ್ತಕ್ಕಂಥ ಎಲ್ಲ ಗಾಯಕ ಬಂಧುಗಳೇ, ಮೊಟ್ಟ ಮೊದಲನೇದಾಗಿ ಈ ಒಂದು ಸನಾತನ ಸಿಂಧು ಎರಡನೇ ಕಾರ್ಯಕ್ರಮ ಅಂಥೇಳಿ ನಾನು ಭಾವಿಸಿದ್ದೇನೆ. ಪ್ರಥಮ ಕಾರ್ಯಕ್ರಮ ಶ್ಲೋಕಗಳ ಪುಸ್ತಕದ ವಿತರಣೆ, ಎರಡನೆಯ ಈ ಕಾರ್ಯಕ್ರಮ ಇದು ಬಹಳ ಅಮೋಘವಾದಂತಹ ಕಾರ್ಯಕ್ರಮ. ಸನಾತನ ಸಿಂಧು ಆಶ್ರಯದಲ್ಲಿ ಸುಮಾರು 150 ವರ್ಷಗಳ ಸಂಭ್ರಮಾಚರಣೆ ಮೊನ್ನೆ ದಿವಸ ಜನವರಿ 18ನೇ ತಾರೀಕು ಗಾಂಧಿ ಮೈದಾನದಲ್ಲಿ ಅತ್ಯಂತ ಅಮೋಘವಾಗಿ ಸಂಭ್ರಮದಿಂದ ನಡೆದಿದೆ. ಇದಕ್ಕೆ ಮೊಟ್ಟ ಮೊದಲನೇದಾಗಿ ಎಲ್ಲ ಸಂಘಟಕರಿಗೆ ನಾನು ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಒಂದೇ ಮಾತರಂ ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದಿರ್ತಕ್ಕಂಥ ಒಂದು ರಾಷ್ಟ್ರೀಯ ಗೀತೆ. ಇದು ಪವಿತ್ರವಾದಂತಹ ಗೀತೆ, ಪ್ರೇರಣಾ ಶಕ್ತಿ ಇರ್ತಕ್ಕಂಥ ಗೀತೆ. ಇಂತಹ ಒಂದು ಗೀತೆಯನ್ನು ನಮ್ಮ ಹರಿಹರದಲ್ಲಿ ಸುಮಾರು 150 ವರ್ಷಗಳ ಸಂಭ್ರಮದಲ್ಲಿ ಆ ಒಂದು ಗಾಯನ ಕಾರ್ಯಕ್ರಮ ಅತ್ಯಂತ ಅಮೋಘವಾಗಿ ಜನ ಇವತ್ತು ಮೆಚ್ಚುಗೆಗೆ ಪಾತ್ರರಾಗಿ ಭಕ್ತಿಪೂರ್ವಕವಾಗಿ ಆ ಕಾರ್ಯಕ್ರಮ ಜರುಗಿದೆ ಅಂಥೇಳಿ ಹೇಳಿದ್ದೇನೆ. ಇದರ ಹಿಂದೆ ಪರಿಶ್ರಮ ಭಾಳ ಇದೆ. ಈ ಒಂದು ಸಂಸ್ಥೆಯವರು ಸುಮಾರು 2 ತಿಂಗಳ ಕಾಲ ನಾನು ನೋಡಿದಾಗೆ ಎಲ್ಲರ ಮನೆ ಬಾಗಿಲುಗಳಿಗೆ ಹೋಗಿ ಆ ಒಂದು ಈ ಗೀತೆಯ ಬಗ್ಗೆ ಒಂದು ಅಧ್ಯಯನ ನಡೆಸಿ ಸಭೆಗಳನ್ನು ಮಾಡಿ, ಏನು ಇವತ್ತು ನಮ್ಮ ಸಂಗೀತವನ್ನು ಹೇಳಿಕೊಟ್ಟಿರ್ತಕ್ಕಂಥ ಈ ಗೀತೆಯನ್ನು ಹೇಳಿಕೊಟ್ಟಿರ್ತಕ್ಕಂಥ ಶಿಕ್ಷಕರು, ಅವರ ಶ್ರಮ ಕೂಡ ಭಾಳ ಇದೆ. ಸುಮಾರು 6 ಜನ ಶಿಕ್ಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಕ್ಕೆ ಹಿರಿಯರಾಗಿರ್ತಕ್ಕಂಥ ನಾಗಮಣಿ ಅಕ್ಕವರ ಮತ್ತು ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾಗಿ ಕಾರ್ಯಕ್ರಮ ಹೊರಹೊಮ್ಮಿದೆ. ಈ ಕಾರ್ಯಕ್ರಮ ಜನಮನ್ನಣೆಯನ್ನು ಪಡೆದಿದೆ. ರಾಷ್ಟ್ರೀಯತೆಯನ್ನು ಬೆಳೆಸುವಂತಹ ಇವತ್ತು ಪ್ರೇರಣಾ ಶಕ್ತಿಯಾಗಿ ಇಡೀ ಹರಿಹರಕ್ಕೆ
ಇವತ್ತು ಒಂದು ಸುವರ್ಣ ಅವಕಾಶ ಆ ಸಂದರ್ಭದಲ್ಲಿ ನಮ್ಮ ಎಲ್ಲ ಗಾಯಕರಿಗೆ ಸಿಕ್ಕಿರ್ತಕ್ಕಂಥದ್ದು. ಇದರ ಪ್ರೇರಣಾ ಶಕ್ತಿ ಹೇಗಿದೆ ಅಂದರೆ ಇವತ್ತು ಸರ್ಕಾರ ಕೂಡ, ಕೇಂದ್ರ ಸರ್ಕಾರ ಇವತ್ತು ರಾಷ್ಟ್ರೀಯ ಗೀತೆಯನ್ನಾಗಿ ಮಾರ್ಪಡಿಸಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಇದಕ್ಕೆ ನಾವು ಕೂಡ ನಮ್ಮ ಸನಾತನ ಹಿಂದೂ ಪರವಾಗಿ, ಹರಿಹರದ ಜನತೆಯ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ, ಈ ಶ್ಲೋಕ, ಈ ಗೀತೆ ಒಂದು ಜನರ ಗೀತೆ ಆಗಬೇಕು. ನಮ್ಮ ಮೇಡಮ್ ಹೇಳಿದಾಗೆ ಈ ಮಹಿಳಾ ಅನೇಕ ಚೀಟಿ ಪಾರ್ಟಿಗಳಿರ್ತವೆ, ಅನೇಕ ಕಾರ್ಯಕ್ರಮಗಳಿರ್ತವೆ, ಎಲ್ಲ ಇವತ್ತಿಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಪ್ರಥಮವಾಗಿ ಇದನ್ನು ಹಾಡಿ ನಂತರ ಜನಗಣಮನ ಹೇಳ್ತಕ್ಕಂಥ ಪರಿಪಾಠ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಈ ಗೀತೆ ಇನ್ನೂ ಒಂದು ಪ್ರಜ್ವಲಿಸಲಿ, ಪ್ರೇರಣಾ ಶಕ್ತಿಯಾಗಿ ಭಾರತೀಯನ ಸುಸಂಸ್ಕೃತವಾಗಿ ಬೆಳೆಸುವಲ್ಲಿ, ಅಭಿವೃದ್ಧಿಪಡಿಸುವಲ್ಲಿ ಈ ಗೀತೆ ಒಂದು ಉತ್ತಮವಾದಂತಹ ಮಾದರಿ ಗೀತೆಯಾಗಿ ಮಾರ್ಪಾಡಾಗಲಿ ಅಂತ ಹೇಳಿ ಶುಭ ಹಾರೈಸಿ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ, ಸನಾತನ ಸಿಂಧು ಸಂಸ್ಥೆಯವರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ಇಂತಹ ಅನೇಕ ದೇಶಭಕ್ತಿ ಕಾರ್ಯಕ್ರಮಗಳು, ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಏನು ಇವತ್ತು ಎಲ್ಲರನ್ನ ಒಗ್ಗೂಡಿಸುವಂತಹ ಈ ಕಾರ್ಯಕ್ರಮಗಳು ಮೇಲಿದ ಮೇಲೆ ಜರುಗಲಿ. ಹರಿಹರದಲ್ಲಿ ನಾವೆಲ್ಲರೂ ಒಟ್ಟಾಗಿ ಇಂತಹ ಕಾರ್ಯಕ್ರಮಗಳನ್ನು ಮಾಡೋಣ ಅನ್ನೋ ಮಾತನ್ನು ಹೇಳಿ, ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸನಾತನ ಸಿಂಧುಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕ ವಂದಿಸಿ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಶಂಕರ್ ಕಟಾವ್ಕರ್ ಸರ್ ಅವರಿಗೆ ಧನ್ಯವಾದಗಳು. ಆತ್ಮೀಯರೇ, ಅವ್ರು ಹೇಳಿದ ಹಾಗೆ ಪ್ರತಿಯೊಂದು ಮನೆ ಪ್ರತಿಯೊಬ್ಬರು ಕೂಡ ಒಂದೇ ಮಾತರಂ ಗೀತೆಯನ್ನು ಇನ್ನು ಮುಂದೆ ಖಂಡಿತವಾಗಿ ಹೇಳ್ತಾರೆ. ಆ ರೀತಿ ಪ್ರೇರಣೆ ಸಾಕಷ್ಟು ಜನಕ್ಕೆ ಆಗ್ತಾಯಿದೆ, ಖಂಡಿತವಾಗಿ ಹೇಳ್ತಾರೆ. ಅವರು ಕೂಡ ಹೇಳಿದರು, ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಕಾರ್ಯಕ್ರಮ ಮಾಡಿ ಅದರ ಜೊತೆಗೆ ನಾನು ಇರ್ತೇನೆ ಅಂತ ಹೇಳ್ಬಿಟ್ಟು. ಧನ್ಯವಾದಗಳು ಸರ್. ಆತ್ಮೀಯರೇ, ಕಳೆದ ತಿಂಗಳು 18ನೇ ತಾರೀಕಿಗೆ ಗಾಂಧಿ ಮೈದಾನದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದ BP ಹರೀಶ್ರವರು ಕಾರ್ಯಕ್ರಮ ಪ್ರಾರಂಭಕ್ಕಿಂತ ಮುಂಚೆನೇ ಬಂದಿದ್ದರು, ಕಾರ್ಯಕ್ರಮ ಮುಗಿದ ನಂತರ ಹೋದರು. ಇದು ನಮ್ಮ ಕಾರ್ಯಕ್ರಮದ ಬಗ್ಗೆ ಮತ್ತು ಒಂದೇ ಮಾತರಂ ಗೀತೆಯ ಬಗ್ಗೆ ಮತ್ತು ದೇಶಭಕ್ತಿಯ ಬಗ್ಗೆ ಅವರ ಒಂದು ಇಂಟ್ರೆಸ್ಟ್ ತೋರಿಸುತ್ತೆ. ಕಾರ್ಯಕ್ರಮ ಮುಗಿದ ಮೇಲೆ ಮಾರನೇ ದಿನ ಆ ಯಶಸ್ಸಿನ ಬಗ್ಗೆ ಅವರ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರು, ಫೋನ್ ಮಾಡಿದರು. ನಾನು ಬಾಗಲಕೋಟೆಯಲ್ಲಿದ್ದೆ. ಪ್ರಕಾಶ್, ಕಾರ್ಯಕ್ರಮ ಭಾಳ ಚೆನ್ನಾಗಿ ಮಾಡಿದ್ರಿ, ಒಳ್ಳೆ ಡೀಸೆಂಟ್ ಕ್ರೌಡ್ ಇತ್ತು ಅಂತ ಹೇಳಿದರು. ಕ್ರೌಡ್ ಬೇರೆ, ಡೀಸೆಂಟ್ ಕ್ರೌಡ್ ಬೇರೆ. ನಾನು ಯೋಚನೆ ಮಾಡಿದೆ, ಏನಿದು ಡೀಸೆಂಟ್ ಕ್ರೌಡ್ ಸರ್, ಯಾಕೆ ಹಂಗೆ ಹೇಳಿದರು ಅಂತ ಹೇಳ್ಬಿಟ್ಟು. ಆಮೇಲೆ ಗೊತ್ತಾಯಿತು. ಆತ್ಮೀಯರೇ, ಕಾರ್ಯಕ್ರಮ ಪ್ರಾರಂಭ ಆದಾಗಿನಿಂದ ವಂದನಾರ್ಪಣೆ ಮಾಡುವವರೆಗೂ ಯಾವುದೇ ಪ್ರೇಕ್ಷಕರು ಕೂಡ ಒಂದು ಶಬ್ದ ಕೂಡ ಮಾತಾಡಿಲ್ಲ. ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. 3,500 to 4,000 ಜನ ಸೇರಿದ್ರು. ಎಲ್ಲೂ ಗೊಂದಲಗಳಾಗಲಿಲ್ಲ, ಗಲಾಟೆಗಳಾಗಲಿಲ್ಲ. ಪಿನ್ ಡ್ರಾಪ್ ಸೈಲೆನ್ಸ್. ಅಷ್ಟು ನೀಟಾಗಿ ಕೇಳಿದ್ದಕ್ಕೋಸ್ಕರ ಅವರು ಆ ಶಬ್ದವನ್ನು ಉಪಯೋಗಿಸಿದ್ದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ನನಗೆ ಅರ್ಥ ಆಯಿತು. ಆತ್ಮೀಯರೇ, ಆ ಒಂದು ಡೀಸೆಂಟ್ ಕ್ರೌಡ್ ಶಬ್ದ ಉಪಯೋಗಿಸಿ ನಮ್ಮನ್ನು ಪ್ರಶಂಸಿಸಿದ್ದಕ್ಕೆ ಹಾಗೂ ನಮ್ಮನ್ನು ಹುರಿದುಂಬಿಸಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯರೇ, ಕಾರ್ಯಕ್ರಮವನ್ನು ಕುರಿತು ಅವರು ಕೂಡ ಅವರ ಅನಿಸಿಕೆಗಳನ್ನು ಹಂಚ್ಕೋಬೇಕಂತ ಅವರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸನಾತನ ಸಿಂಧು ಇದರ ಅಡಿಯಲ್ಲಿ ಜನವರಿ 18ರಂದು ಚಕ್ರವರ್ತಿ ಸೂಲಿಬೆಲೆಯವರ ಒಂದು ಕಾರ್ಯಕ್ರಮ ಯಶಸ್ವಿಯಾದ ಕಾರಣ, ಯಶಸ್ವಿಗೆ ಕಾರಣರಾದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಕ್ಕಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಹರಿಹರ ರಾಮಕೃಷ್ಣಾಶ್ರಮ ಶ್ರೀಗಳವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಸನಾತನ ಸಿಂಧು ಅಧ್ಯಕ್ಷರಾದಂಥ ಡಾಕ್ಟರ್ ಕಮಿಟ್ಕರ್ ಅವರೇ, ಗೌರವ ಅಧ್ಯಕ್ಷರಾದಂಥ ಹೊನ್ನಾಳಿ ಬಾಬಣ್ಣ ಅವರೇ, ಮಾಜಿ ಶಾಸಕರಾದಂಥ HS ಶಿವಶಂಕರ್ ಅವರೇ, ಸನಾತನ ಸಿಂಧು ಬಳಗದ ಎಲ್ಲ
ಸದಸ್ಯರೇ, ಕಾರ್ಯಕರ್ತರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮ ಮಿತ್ರರೇ, ಅದೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ. ಸೂಲಿಬೆಲೆಯವರ ಕಾರ್ಯಕ್ರಮ ನಾನು 2 ಅವರ ಕಾರ್ಯಕ್ರಮ ನೋಡಿದ್ದೇನೆ. ಇದು 3ನೇ ಕಾರ್ಯಕ್ರಮ. ಆದರೆ ಈ 3ನೇ ಕಾರ್ಯಕ್ರಮಕ್ಕೆ ಇಷ್ಟೊಂದು ಮಹತ್ವ ಬಂದಿದ್ದು ಏನು ತಾವೆಲ್ಲ ತಾಯಂದರು 170 ಜನ ಒಟ್ಟಾಗಿ ಒಂದೇ ಮಾತರಂ ಗೀತೆ ಏನು ತಾವು ಹಾಡಿದ್ರಿ, ಅದನ್ನು ಕೇಳಿದಂಥ ಚಕ್ರವರ್ತಿ ಸೂಲಿಬೆಲೆಯವರು ಒಂದೇ ಮಾತರಂ ಗೀತೆಯನ್ನು ಕಾರ್ಯಕ್ರಮ ಮುಗಿಯೋ ಸಂದರ್ಭದಲ್ಲೂ ಕೂಡ ನೀವು ಹೇಳಬೇಕು ಅಂತ ಹೇಳಿದಾಗ ಅವರಿಗೆ ಈ ತಾವು ಆಡಿರ್ತಕ್ಕಂಥ ಗೀತೆ ಬಗ್ಗೆ ಎಷ್ಟು ಗೌರವ ಬಂತೆ ಅಂಥೇಳಿ ಇವತ್ತು ತಮಗೆ ತಾವೇ ಹೆಮ್ಮೆ ಪಡಬೇಕಾದಂಥದ್ದು. ನಾನು ಮೊದಲೇ 2 ಕಾರ್ಯಕ್ರಮ ನೋಡಿದ್ದೀನಿ, ಇದು 3ನೇದು ಅಂದೆ. ಈ 3ನೇ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಲಿಕ್ಕೆ ನಮ್ಮ ಹರಿಹರದ ಅಕ್ಕ ತಂಗಿಯರೇ ಕಾರಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ಇನ್ನು ಈ ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ಡಾಕ್ಟ್ರು ಗೊಂದಲ, ಈ ಡಾಕ್ಟ್ರು ಅವ್ರ ವಿಚಾರ ಕರೆಕ್ಟ್ ಇರುತ್ತೆ, ಆದರೆ ಎಲ್ಲ ಗೊಂದಲ ಮಾಡ್ಕೊಂಬಿಡ್ತಾರೆ ಅವರೇ ಡಾಕ್ಟ್ರೇ. ಅವರು ಇದು ಆ ಸ್ಟೇಡಿಯಂ ಪರ್ಮಿಷನ್ ಕೊಡ್ತಾರೋ ಇಲ್ಲೋ, ನಾನು ಹೇಳ್ತಾ ಇದ್ದೀನಿ ನೋಡಿ, ಅವ್ರು ಪರ್ಮಿಷನ್ ಕೊಡಲಿಕ್ಕೆ ಕೆಲವೊಂದು ತಾಂತ್ರಿಕ ತೊಂದರೆ ಇದೆ, ನೀವು ಕಾರ್ಯಕ್ರಮ ಮಾಡ್ಕೊಳ್ಳಿ, ಏನೂ ತೊಂದರೆ ಆಗಲ್ಲ ಅಂತ ಹೇಳಿದ್ದಾರೆ. ನಾವು ಹೇಳಿದರೂ ಕೂಡ ಡಾಕ್ಟ್ರು ಬಾಬಣ್ಣವರು ಮತ್ತೇನಾದರೂ ಆಗಿಬಿಟ್ರೆ ಅಂತ ಹೇಳಿ ಒಟ್ಟು ಅವರಿಗೆ, ನಮಗೇನು ಗೊಂದಲ ಇರಲಿಲ್ಲ, ಡಾಕ್ಟ್ರು ಬಾಬಣ್ಣವ್ರಿಗೆ ಗೊಂದಲ ಇತ್ತು. ಹಾಗಾಗಿ ಡಾಕ್ಟ್ರು ಅಂದ್ಕೊಂಡಿದ್ರು ಹರೀಶ್ ಅವರು ಬರಲ್ಲ, ಅದು ಯಾವುದೋ ಕೇಸ್ ಇದೆ ಅಂತ. ಆದರೆ ನಾನು ತೀರ್ಮಾನ ಮಾಡಿದ್ದೆ, ನಾನು ಕೇಸ್ ಇದೆ ಅಂತ ಎದುರಿ ದೂರ ಹೋಗಿದ್ದರೆ ಬರೋಕ್ಕಾಗ್ತಿದ್ದಿಲ್ಲ, ಅದು ಏನೇ ಆಗಲಿ ಒಂದೇ ಮಾತರಂ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂಥೇಳಿ ನಾನು ಹತ್ತಿರ ಇದ್ದಿದ್ದಕ್ಕೆ ಬಂದೆ. ಆಗ ಡಾಕ್ಟ್ರು ನೋಡಿದಾಗ ಅವರು ಆಶ್ಚರ್ಯಪಟ್ಟಿದ್ದು ನೋಡಿದ್ರೆ ಇದೇನಪ್ಪ ಅಂದ್ಕೊಂಡೆ. ಅದಾದಮೇಲೆ ಚಕ್ರವರ್ತಿ ಸೂಲಿಬೆಲೆಯವ್ರು ಬಂದರು. ಹರೀಶ್ ಅವರೇ ನೀವಿಲ್ಲೇ ಇದ್ದೀರಾ, ನಿನ್ನೆ ಏನೋ ಹೇಳಿದ್ರಲ್ಲ ಅಂದರು. ಏನು ಹೇಳಿದರು? ಇಲ್ಲ ನೀವು ಬರಲ್ಲ ಕಾರ್ಯಕ್ರಮಕ್ಕೆ ಅಂತ ಹೇಳಿದರು ಅಂದರು. ಇಲ್ಲ, ಈ ಕಾರ್ಯಕ್ರಮಕ್ಕೋಸ್ಕರನೇ ಇಲ್ಲೇ ಇದ್ದೆ, ಬಂದೆ ಅಂದೆ. ನನಗಂತೂ ನಿಜವಾಗ್ಲೂ ಆ ಕಾರ್ಯಕ್ರಮ ಯಶಸ್ವಿ ಆಯಿತು. ಈ ತಂಡ ಮುಂದಿನ ದಿನದಲ್ಲಿ ಹರಿಹರದ ಜನತೆಗೆ ಇನ್ನೂ ಉತ್ತಮವಾದಂಥ ನಮ್ಮ ಸಂಸ್ಕೃತಿಯ ವಿಚಾರದಲ್ಲಿ ಹೆಚ್ಚು ತಿಳುವಳಿಕೆ ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಇವರು ಯಶಸ್ವಿಯಾಗಿ ನಡೆಸಲಿ. ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಈ ಅಕ್ಕ ತಂಗಿಯರು ಸೇರ್ಕೊಂಡಾಗ ಮಾತ್ರ ಆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ ನನಗೆ. ಅದರಲ್ಲೂ ಹರಿಹರದ ಮಹಿಳಾ ತಂಡ ಎಲ್ಲ ಭಾಗದಲ್ಲಿ, ನಾನು ವಿಜಯನಗರ ಭಾಗದಲ್ಲಿ ಈ ಒಂದು 2 ವರ್ಷದಿಂದ ಗಮನಿಸ್ತಾ ಇದ್ದೀನಿ, ಅಲ್ಲಿನ ಯುವಕರಿಗಿಂತ ಮಹಿಳಾ ತಂಡಗಳು ಭಾಳಷ್ಟು ಸಾಮಾಜಿಕ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀನಿ. ಹಾಗಾಗಿ ಹರಿಹರದ ಮಹಿಳೆಯರಿಗೆ ನಮ್ಮ ಜಿಲ್ಲೆಯ ಯಾವ ಊರಿನಲ್ಲೂ ಕೂಡ ಇಂಥ ಒಂದು ಸ್ತ್ರೀ ಶಕ್ತಿ, ಇಂತಹ ಒಂದು ಮಹಿಳೆಯರ ತಂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ನನ್ನ ಭಾವನೆ ಇದೆ. ಇವತ್ತು ಈ ಒಂದು ತಂಡ ಈಗ ಒಳ್ಳೆ ಅನುಭವ ಆಗಿದೆ, ನಿಮಗೆ ಅನುಭವ ಆಗಿದೆ. 150, 200, 300 ನಾನು ಕೂಡ ಯೋಚನೆ ಮಾಡ್ತಾ ಕೂತಿದ್ದೆ, ಈ ಗೀತೆಯನ್ನು ಯಾವುದಾದ್ರೂ ದೊಡ್ಡ ಕಾರ್ಯಕ್ರಮದಲ್ಲಿ ಹರಿಹರದಿಂದ ಎಲ್ಲರನ್ನು ಕರ್ಕೊಂಡೋಗಿ ದೊಡ್ಡ ಕಾರ್ಯಕ್ರಮದಲ್ಲಿ ಒಂದು ಅವಕಾಶ ಕೊಡಬೇಕು ಅಂತ. ಆಗ ನನಗೆ ಅವಕಾಶ ಕೊಡಬೇಕು ಅಂದಾಗ ಸ್ವಾಭಾವಿಕವಾಗಿ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರೋದು ನಮ್ಮ ಈ ಮಧ್ಯ ಕರ್ನಾಟಕದಲ್ಲಿ ತರಳಬಾಳು ಹುಣ್ಣಿಮೆಗೆ ಭಾಳಷ್ಟು ಜನ, ಲಕ್ಷಾಂತರ ಜನ ಇರ್ತಾರೆ. ಆ ಒಂದು ಸಭೆಯಲ್ಲಿ ಇದನ್ನು ಹೇಳ್ಸಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತಕ್ಕಂಥ ವಿಚಾರ ನನಗೆ ಬಂತು. ಮತ್ತು ಬರೋ ತರಳಬಾಳು ಹುಣ್ಣಿಮೆಗೆ ಎಲ್ಲ ಒಂದು ತಂಡ ಮಾಡ್ಕೊಂಡು ಹೋಗೋಣ ಅಂದರೆ ಅದು ಮಹಾರಾಷ್ಟ್ರದ ಶಲ್ಲಾಪುರದಲ್ಲಿದೆ. ಆದರೂ ನನಗನ್ನಿಸ್ತು ಈ ತಂಡ ಇನ್ನೂ ದೊಡ್ಡ ತಂಡವನ್ನಾಗಿ ಮಾಡಿ
4 ಬಸ್ ಆಗಲಿ 5 ಬಸ್ ಆಗಲಿ ಶೊಲ್ಲಾಪುರದಲ್ಲಿ ಆ ಶೊಲ್ಲಾಪುರದ ತರಳಬಾಳು ಹುಣ್ಣಿಮೆಯಲ್ಲಿ ಹರಿಹರದ ಮಹಿಳೆಯರನ್ನು ಅಲ್ಲಿ ವಂದೇ ಮಾತರಂ ಗೀತೆಯನ್ನು ಆಡಿಸಿದ್ರೆ ನಿಜವಾಗ್ಲೂ ನಮ್ಮ ಹರಿಹರಕ್ಕೆ ಒಳ್ಳೆಯ ಹೆಸರು ಬರ್ತದೆ ಅಂಥೇಳಿ ಹೀಗೆ ನಿಮ್ಮ ಅಭಿಪ್ರಾಯ ಕೇಳ್ತಾ ಇರ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಬಂದಿದ್ದು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ನನ್ನ ಮನಸ್ಸಿಗೆ ಬಂದಿದ್ದು ಅದು ಈಡೇರಿಸುವಂತೆ ಆ ಹರಿಹರೇಶ್ವರನ ಆಶೀರ್ವಾದ ಇದ್ದರೆ ಯಾವುದೂ ಕೂಡ ಕಷ್ಟ ಅಲ್ಲ ಅಂತಕ್ಕಂಥ ಭಾವನೆ ನನ್ನಲ್ಲಿದೆ. ಹಾಗಾಗಿ ಇಷ್ಟೊಂದು ದೇಶಭಕ್ತಿ ಬಗ್ಗೆ ಹರಿಹರದಲ್ಲಿ ಎಚ್ಚೆತ್ತುಕೊಳ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇದಕ್ಕೆಲ್ಲ ಕಾರಣ ಸನಾತನ ಸಿಂಧು ಅಂತಕ್ಕಂಥ ಮಾತನ್ನು ಹೆಮ್ಮೆಯಿಂದ ಹೇಳ್ತಾ, ಇದರ ಎಲ್ಲ ಒಂದು ಕಷ್ಟ ನೋವನ್ನು ಉಂಡು ಯಶಸ್ವಿ ಮಾಡಿದಂಥ ಡಾಕ್ಟರ್ ಕಮಿತ್ಕರ್ ಅವರು ಮತ್ತು ಹೊನ್ನಾಳಿ ಬಾಬಣ್ಣನವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 150ನೇ ವರ್ಷದ ವಂದೇ ಮಾತರಂ ಗೀತೆಯ ಸಂಭ್ರಮಾಚರಣೆಯಲ್ಲಿ 168 ಗಾಯಕರು ಭಾಗವಹಿಸಿದ್ದು ಕರ್ನಾಟಕದಲ್ಲಿ ಇದು ನಮ್ಮದು ಮೊದಲನೇದು ಅನ್ನಿಸ್ತದೆ. ನಾನು ಎಲ್ಲೂ ಕೇಳಿಲ್ಲ, ಪೇಪರಲ್ಲಿ ಬಂದಿಲ್ಲ. ಇದೇ ಮೊದಲು, ಇದೇ ಕೊನೆ. ಮುಂದೆ ಯಾರಾದರೂ ಮಾಡಿದರೆ ಅದು ನೋಡಬೇಕು. ಆತ್ಮೀಯರೇ, ಗೌರವಾನ್ವಿತ ಶಾಸಕರು ನಿಮ್ಮ ಮೇಲೆ ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಅಂತಂದರೆ ನಿಮಗೆ ಪೂರ್ತಿ ಇಂಪ್ರೆಸ್ ಆಗಿಬಿಟ್ಟಿದ್ದಾರೆ. ಮಹಾರಾಷ್ಟ್ರಕ್ಕೆ ಕರ್ಕೊಂಡು ಹೋಗಕ್ಕೆ ರೆಡಿ ಆಗಿದ್ದಾರೆ. ಸೊ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗಿರುವ ಒಂದು ಕಳಕಳಿ ಇದಕ್ಕೆ ತೋರಿಸುತ್ತೆ. ಅವರ ಸಹಕಾರ ನಮಗೆ ಯಾವಾಗಲೂ ಇರುತ್ತೆ. ನಾವು ಇದೇ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತೇವೆ ಅಂಥೇಳಿ ಅವರಿಗೆ ನಾನು ಭರವಸೆಯನ್ನು ಕೊಡ್ತಾ ಇದ್ದೇನೆ. ಅವರ ಅನಿಸಿಕೆಯನ್ನು ಹಂಚಿಕೊಂಡಂಥ ಗೌರವಾನ್ವಿತ ಶಾಸಕರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.